ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಎಸ್ ಅಕಾಡೆಮಿ ಅರ್ಪಿಸುವ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆ ವಿಡಿಯೋ ಸರಣಿಗೆ ಸ್ವಾಗತ. ಸ್ನೇಹಿತರೆ, ದಿನಾಂಕ 25 ದ ಹಿಂದೂನಲ್ಲಿ ಬಂದಿರತಕ್ಕಂಥ ಪ್ರಮುಖ ಸಂಪಾದಕೀಯ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇ ವಿಚಾರವಾಗಿ SC ಆಸ್ಕ್ ಸೆಂಟರ್ ಟು ಎಕ್ಸ್ಪ್ಯಾಂಡ್ ಫುಡ್ ಸೆಕ್ಯೂರಿಟಿ ಕವರೇಜ್. ಇದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹೇಳಿರುವಂಥದ್ದು. ದೇಶದಲ್ಲಿ ಎಲ್ಲ ನಾಗರಿಕರಿಗೂ ಕೂಡ ಆಹಾರದ ಭದ್ರತೆಯ ಒಂದು ವ್ಯಾಪ್ತಿ ಏನಿದೆ ಅದನ್ನು ವಿಸ್ತರಿಸಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದಾಗಿದೆ. ಈ ವಿಚಾರವನ್ನು ನಾವು ಮೊದಲನೇ ಆರ್ಟಿಕಲಲ್ಲಿ GS ಪೇಪರ್ 2ಗೆ ಸಂಬಂಧಪಡೋ ರೀತಿಯಲ್ಲಿ ಪೊಲಿಟಿ ಮತ್ತು ಸೊಸೈಟಿಗೆ ಸಂಬಂಧಪಡೋ ರೀತಿಯಲ್ಲಿ ಈ ವಿಚಾರವನ್ನು ಕನೆಕ್ಟ್ ಮಾಡ್ಬೋದಾಗಿದೆ. ಹಾಗೆ ಎರಡನೇ ವಿಚಾರವಾಗಿ ವಿಂಡ್ ಪ್ರಾಜೆಕ್ಟ್ ಎಡಿಷನ್ ಟು ಪೀಕ್ ಬೈ 2024. ಇದು ಕೇಂದ್ರ ಸರ್ಕಾರದ ಹೇಳಿಕೆಯ ಪ್ರಕಾರವಾಗಿ ಪವನ ವಿದ್ಯುತ್ ಮೂಲದಿಂದ ಉತ್ಪಾದನೆ ಮಾಡುವಂಥದ್ದು ಏನು ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಇದು 2024ನೇ ವರ್ಷದಷ್ಟೊತ್ತಿಗೆ ಒಂದು ದೊಡ್ಡ ಪ್ರಮಾಣವನ್ನು ಮುಟ್ಟುತ್ತೆ ಅನ್ನೋದನ್ನು ಕೇಂದ್ರ ಸರ್ಕಾರ ಹೇಳಿರುವಂಥ ಒಂದು ಮಾಹಿತಿ. ಇದನ್ನು ನಾವು ನಮ್ಮ GS ಪೇಪರ್ 3 ಎಕನಾಮಿ ಸೆಕ್ಷನ್ಗೆ ರಿಲೇಟೆಡ್ ಆಗಿ ಈ ಟಾಪಿಕನ್ನು ನಾವು ನೋಡೋಣ. ಹಾಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮೂರನೇದು ಎಲೆಕ್ಷನ್ ರಿಫಾರ್ಮ್ಸ್ಗೆ ಸಂಬಂಧಪಡುವಂಥದ್ದು. ಕೀಪ್ ಇಟ್ ಸಿಂಪಲ್. ಇದು ಇತ್ತೀಚೆಗೆ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲರೂ ಕೂಡ ತನ್ನ ಮತದಾರರು ಯಾರಿದ್ದಾರೆ, ದೇಶದ ನಾಗರಿಕರು ಮತದಾರರು ಅರ್ಹ ಮತದಾರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಆಧಾರ್ ಕಾರ್ಡನ್ನು ಇದಕ್ಕೆ ಲಿಂಕ್ ಮಾಡಬೇಕು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು. ಹಾಗಾಗಿ ಅದರಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಆ ಪ್ರೊಸೆಸ್ಸು ತುಂಬ ಸುಲಭವಾಗಿರಬೇಕು, ಇದರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರಬಾರ್ದು ಅನ್ನೋದನ್ನು ಇರಬೇಕು ಅಂತೇಳಿ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡಿದ್ದಾರೆ. ಇದನ್ನು ನಾವು GS ಪೇಪರ್ 2ಗೆ ಪೊಲಿಟಿಗೆ ಸಂಬಂಧಪಡುವಂಥ ರೀತಿಯಲ್ಲಿ ಈ ಆರ್ಟಿಕಲನ್ನು ನಾವು ನೋಡೋಣ. ಹಾಗೆ 4ನೇ ಆರ್ಟಿಕಲ್ ಮೇಕಿಂಗ್ ಔಟ್ ಆಫ್ ಕೇಸ್ ಆಫ್ ದಿ ಅದರ್ UBI ಇನ್ ಇಂಡಿಯಾ. ಇದು ದೇಶದ ನಾಗರಿಕರಿಗೆ ಸಾಮಾಜಿಕ ಸಬಲೀಕರಣ, ಅವರ ಜೀವನಕ್ಕೆ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನೋದನ್ನು ಒಂದು ಪ್ರಪೋಸ್ ಮಾಡ್ತಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿದೆ. ಹೊಸ ಕಾನ್ಸೆಪ್ಟ್ ಏನಿದೆ, ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ ಅನ್ನೋದನ್ನು ಈ ಆರ್ಟಿಕಲ್ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ನಮ್ಮ GS ಪೇಪರ್ 2 ಪೊಲಿಟಿಗೆ ಸಂಬಂಧಪಡೋ ರೀತಿಯಲ್ಲಿ, ಹಾಗೆ GS ಪೇಪರ್ 3ಗೂ ಕೂಡ ಇದನ್ನು ಕನೆಕ್ಟ್ ಮಾಡ್ಬೋದಾಗಿದೆ. ಮತ್ತು 4ನೇ ವಿಚಾರವಾಗಿ ಹೆಡಿಂಗ್ G20 ಆ್ಯಂಡ್ ನ್ಯೂ ಡೆಲ್ಲಿ ಚಾಯ್ಸಸ್. ಇದು ಭಾರತದಲ್ಲಿ ಮುಂದಿನ ವರ್ಷದಿಂದ ನಾವು G20 ದೇಶಗಳ ಒಂದು ಏನು ಒಕ್ಕೂಟ ಇದೆ, ಇದಕ್ಕೆ ನಾವು ಭಾರತ ಅಧ್ಯಕ್ಷತೆಯನ್ನು ವಹಿಸ್ತಾ ಇದೆ. ಹಾಗಾಗಿ ಮುಂದಿನ ವರ್ಷ ಭಾರತದಲ್ಲೇ ಈ ಸಮ್ಮೇಳನ ನಡೆಯುತ್ತೆ. ಹಾಗಾಗಿ ಭಾರತ ಇದರಲ್ಲಿ ಯಾವೆಲ್ಲ ವಿಚಾರಗಳನ್ನು ಮುನ್ನೆಲೆಗೆ ತರಬೇಕು, ಯಾವ ರೀತಿಯಾಗಿ ಈ G20ಯನ್ನು ಒಂದು ರಾಜತಾಂತ್ರಿಕ ವೇದಿಕೆಯಾಗಿ ಬಳಸ್ಕೊಳ್ಬೇಕು ಅನ್ನೋ ಒಂದು ಆಶಾದಾಯಕವಾದಂಥ ಒಂದು ಆರ್ಟಿಕಲ್ ಆಗಿದೆ. ಇದನ್ನು ನಮ್ಮ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಮತ್ತು ಪೊಲಿಟಿಗೆ ಎರಡಕ್ಕೂ ಕೂಡ ಇಲ್ಲಿ ಈ ವಿಚಾರವನ್ನು ನಾವು ಕನೆಕ್ಟ್ ಮಾಡ್ಬೋದಾಗಿದೆ. ಸ್ನೇಹಿತರೆ, ಈ ದಿನದ ಮೊದಲನೇ ಆರ್ಟಿಕಲಲ್ಲಿ ಪ್ರಮುಖವಾಗಿ SC ಆಸ್ಕ್ ಸೆಂಟರ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಫುಡ್ ಸೆಕ್ಯೂರಿಟಿ ಕವರೇಜ್. ದೇಶದ ಎಲ್ಲ ನಾಗರಿಕರಿಗೂ ಕೂಡ ಆಹಾರ ಇಲ್ಲಿ ಕಡಿಮೆ ದರದಲ್ಲಿ ಪೌಷ್ಟಿಕತೆ ಯುಕ್ತವಾಗಿ ದೊರೆಯಬೇಕು ಅಂತೇಳಿ ಭಾರತ ಸರ್ಕಾರ 2013ನೇ ಇಸ್ವಿಯಲ್ಲಿ NFSC ಅಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನೋದನ್ನು ಜಾರಿಗೆ ತಂದಿತ್ತು. 2013ನೇ ಈ ಕಾಯ್ದೆಯು ದೇಶದ ನಾಗರಿಕರಿಗೆ, ಅಂದರೆ ಯಾರು ಬಡತನ ರೇಖೆಗಿಂತ ಕಡಿಮೆ ಇರ್ತಾರೆ, BPL ಕಾರ್ಡನ್ನು ಯಾರು ಹೊಂದಿರ್ತಾರೆ ಅಂತಹ ಕುಟುಂಬಗಳಿಗೆ ಕಡಿಮೆ ದರದಲ್ಲಿ ಪೌಷ್ಟಿಕ ಆಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಇದರ ಮೂಲಕ ನಾಗರಿಕರಿಗೆ ಆಹಾರ ಭದ್ರತೆಯನ್ನು ಒದಗಿಸುವಂಥದ್ದು, ಅವರನ್ನು ಅಪೌಷ್ಟಿಕತೆಯಿಂದ ಹೊರಗೆ ತರುವಂಥದ್ದು, ಹಾಗೆ ದೇಶದಲ್ಲಿ ಉಂಟಾಗುವಂಥ ಆಹಾರದ ಪದಾರ್ಥಗಳ ಹಣದುಬ್ಬರದ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ನಿಯಂತ್ರಣದಲ್ಲಿ ಇಡುವಂಥದ್ದಕ್ಕೆ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನೋದು ಜಾರಿಗೊಳಿಸಲಾಗಿತ್ತು. ಅಂತಹ 2013ರ ಕಾಯ್ದೆ 2011ರಲ್ಲಿ ನಡೆದಂತಹ ಜನಗಣತಿಯ ಮಾಹಿತಿ ಆಧಾರದ ಮೇಲೆ ಒಂದು ಕ್ಯಾಲ್ಕುಲೇಟ್ನ ಮಾಡಿದ್ದಂಥದ್ದಾಗಿತ್ತು. ಆದರೆ ಈಗ 2021ನೇ ಇಸ್ವಿಗೆ ಹೊಸದಾಗಿ ಜನಗಣತಿ ನಡಿಬೇಕಾಗಿತ್ತು. ಆದರೆ ಕೋವಿಡ್ ಕಾರಣಗಳಿಂದಾಗಿ ಈ ಜನಗಣತಿ ಕಾರ್ಯಕ್ರಮ ಮುಂದಕ್ಕೆ ಹೋಗ್ತಾನೆ ಇದೆ, ಹಾಗಾಗಿ ನಡೀತಾ ಇಲ್ಲ. ಹಾಗಾಗಿ ಹೊಸದಾಗಿ BPL ಕಾರ್ಡನ್ನು ಕೊಡುವಂಥದ್ದು, ಇದರ ಮೂಲಕ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇನ್ನೂ ಹೆಚ್ಚಿನದಾಗಿ ವಿಸ್ತರಣೆ ಮಾಡುವಂಥ ಕಾರ್ಯಕ್ಕೆ ಈ ಜನಗಣತಿ ಅನ್ನೋದು ಆಗಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಹಾಗೆ ಆಹಾರವನ್ನು ಪಡೆಯುವಂಥದ್ದು ಈ ದೇಶದ ಎಲ್ಲ ಪ್ರಜೆಗಳ ಒಂದು ಮೂಲಭೂತ ಹಕ್ಕು ಅನ್ನೋದನ್ನು ನಮ್ಮ ಸಂವಿಧಾನವೂ ಕೂಡ ಆರ್ಟಿಕಲ್ 21 ಕೆಳಗಡೆ ನಮಗೆ ಉಲ್ಲೇಖ ಮಾಡುತ್ತೆ. ಹಾಗಾಗಿ ಈ ಒಂದು ವಿಧಿಯ ಉಲ್ಲಂಘನೆ ಆಗ್ತಾ ಇದೆ. ಕೆಲವರಿಗೆ ಆಧಾರ್ ಕಾರ್ಡ್ ಇಲ್ಲ ಅಂತೇಳಿ ಅವರಿಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಕೆಳಗಡೆ ಅವಕಾಶ ಇದ್ರೂ ಕೂಡ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಅವರಿಗೆ ಒಂದು ಪಡಿತರ ವ್ಯವಸ್ಥೆಯಲ್ಲಿ ಅವರಿಗೆ ನಿರಾಕರಣೆಯನ್ನು ಮಾಡ್ತಾ ಇರೋಂಥ ಪ್ರಕರಣಗಳನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾರ್ಖಂಡ್ ವಿಷಯದಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ದೇಶದಲ್ಲಿ ಹೊಸ ಸೆನ್ಸಸ್ ನಡೀಬೇಕು, ಅದರ ಮೂಲಕ ಹೆಚ್ಚಿನದಾಗಿ ಈ PDS ಸಿಸ್ಟಮ್ ಇನ್ನೂ ವರ್ಕ್ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆಶೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲಿ ಈಗಾಗಲೇ ಲೇಬರ್ ಮಿನಿಸ್ಟ್ರಿ ಹೇಳಿರೋ 2 ಪೋರ್ಟಲ್ಗಳನ್ನು ಓಪನ್ ಮಾಡಿದ್ದಾರೆ, ನ್ಯಾಷನಲ್ ಡಾಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತೇಳಿ. ಹಾಗೆ ಈ ಶ್ರಮ್ ಪೋರ್ಟಲ್ ಅನ್ನೋದು ಕೂಡ ಮೈಗ್ರೆಂಟ್ಸ್ ವರ್ಕರ್ಸ್ಗೆ ಮಾಡಿರುವಂಥದ್ದು. ಇದರಲ್ಲಿ ಸುಮಾರು 400 ಮಿಲಿಯನ್ನಷ್ಟು ಜನ ಇದರಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಹಾಗೆ ಇದರಲ್ಲಿ ಸೆಲ್ಫ್ ಎಂಪ್ಲಾಯ್ ಆಗಿರೋರು, ಆಶಾ ಕಾರ್ಯಕರ್ತರೂ ಕೂಡ ಇದರಲ್ಲಿ ಸೇರಿಸಿರುವಂಥದ್ದಿದೆ. ಹಾಗಾಗಿ ಇದರಲ್ಲಿ ಇಂತಹ ಒಂದು ಮಾಹಿತಿ ದತ್ತಾಂಶ ಏನಿದೆ, ಇದರಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಇರುವಂತಹ ಒಂದು ವಲಸೆ ಕಾರ್ಮಿಕರಿರ್ಬೋದು ಮತ್ತು
ಅನ್ಆರ್ಗನೈಸ್ಡ್ ಸೆಕ್ಟರ್, ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂತಹ ನೌಕರರ ಏನು ಈ ಕಾರ್ಮಿಕರಿದ್ದಾರೆ, ಇವರ ಸಂಖ್ಯೆಗಳು ಸರ್ಕಾರದ ಬಳಿ ಇದ್ದಾವೆ. ಹಾಗಾಗಿ ಇಂತಹ ಮಾಹಿತಿಗಳನ್ನು ನೀವು ಪರಿಗಣಿಸಿ ಇವ್ರಿಗೂ ಕೂಡ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸ್ಕೊಡೋದ್ರ ನಿಟ್ಟಿನಲ್ಲಿ ಇವರಿಗೆ ಆಹಾರ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಇದರಲ್ಲಿ ಈ ತನ್ನ ಪ್ರಕರಣದಲ್ಲಿ ಹೇಳಿರುವಂಥದ್ದು. ಹಾಗೆ ದೇಶದಲ್ಲಿ ಇರ್ತಕ್ಕಂತಹ ಸುಮಾರು 80 ಕೋಟಿಯಷ್ಟು ಜನ ಈ ಉಚಿತ ಪಡಿತರ ಆಹಾರ ವ್ಯವಸ್ಥೆಯಲ್ಲಿ ಒಳಗೊಂಡಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ರೂರಲ್ ಸೈಡಲ್ಲಿರೋರು ಹೆಚ್ಚಾಗಿ 60%ನಷ್ಟು ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ, ಹಾಗೆ 40%ನಷ್ಟು ಇಲ್ಲಿ ನಗರ ಭಾಗದಲ್ಲಿ ಈ PDS ವ್ಯವಸ್ಥೆಯಿಂದ ಲಾಭವನ್ನು ಪಡಿತಾ ಇದ್ದಾರೆ. ಹಾಗೆ ದೇಶದಲ್ಲಿ ಇರ್ತಕ್ಕಂಥ PDS ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿರ್ತಕ್ಕಂಥ ಮೊದಲನೇ ರಾಜ್ಯ ಇಲ್ಲಿ ನಮಗೆ ಒರಿಸ್ಸಾ ಆಗುತ್ತೆ. ಹಾಗೆ 5ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇರುವಂಥದ್ದು. ಎರಡನೇ ವಿಚಾರ, ವಿಂಡ್ ಪ್ರಾಜೆಕ್ಟ್ ಅಡಿಷನ್ ಟು ಪೀಕ್ ಬೈ 2024. ದೇಶದಲ್ಲಿ ನಾವು ಹಿಂದೆ ಏನು ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಹೇಳಿರೋ ಪ್ರಕಾರವಾಗಿ ದೇಶದಲ್ಲಿ ನಾವು ಮತ್ತೆ ನವೀಕರಿಸಬಹುದಾದ ಇಂಧನದ ಮೂಲಗಳಿಂದ ನಾವು ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ತೀವಿ ಅನ್ನೋದನ್ನು ಪ್ರಧಾನಮಂತ್ರಿಯವರು ಹೇಳಿದ್ದು. ಇದನ್ನು ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿದರು. ಅದೇ ರೀತಿಯಲ್ಲಿ ಮತ್ತೆ COP26 ಜರ್ಮನಿಯಲ್ಲಿ ನಡೆದಂತಹ ಗ್ಲಾಸ್ಗೋ ನಗರದಲ್ಲಿ ನಡೆದಿರ್ತಕ್ಕಂತಹ COP ಮೀಟಿಂಗ್ನಲ್ಲೂ ಕೂಡ ಭಾರತ ಒಂದು 5 ವಾಗ್ದಾನಗಳನ್ನು ಮಾಡಿತ್ತು. ಅದರಲ್ಲಿ ನಾನು ಕಾರ್ಬನ್ ಕಟ್ ಮಾಡ್ತೀನಿ, ಮತ್ತು ಕಾರ್ಬನ್ ನ್ಯೂಟ್ರಾಲಿಟಿನ 2070ನೇ ಇಸ್ವಿಗೆ ತರ್ತೀನಿ, ಮತ್ತು 2030ನೇ ಇಸ್ವಿಯಷ್ಟೊತ್ತಿಗೆ ದೇಶದ ಒಟ್ಟು ಇಂಧನದ ಪ್ರಮಾಣದಲ್ಲಿ ನಾನು ಬಳಸುವಂಥದ್ರಲ್ಲಿ ನವೀಕರಿಸಬಹುದಾದ ಇಂಧನದ ಮೂಲಗಳಿಂದಲೇ ನಾನು 50% ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀನಿ ಅನ್ನೋದನ್ನು ಕೂಡ ಅಂಶವನ್ನು ಹೇಳಿತ್ತು. ಹಾಗೆ ಕಾರ್ಬನ್ ಸೆಕ್ವೆಸ್ಟ್ರೇಷನ್ ಅಂದರೆ ಕಾರ್ಬನ್ನನ್ನು ನಾನು ತಡೆ ಹಿಡಿಯುವಂಥದ್ದು, ಅದನ್ನು ಬಂಧಿಸುವಂಥದ್ದಕ್ಕೆ ಬೇಕಾಗುವಂಥ ಫಾರೆಸ್ಟೇಷನ್ ಇರ್ಬೋದು, ಇವೆಲ್ಲವನ್ನು ನಾನು ಮಾಡ್ತೀನಿ ಅಂತೇಳಿ ವಾಗ್ದಾನವನ್ನು ಕೈಗೊಂಡಿತ್ತು. ಆ ಹಿನ್ನೆಲೆಯಲ್ಲಿ ನವೀಕರಿಸಬಹುದಾದ ಇಂಧನಗಳ ಮೂಲಗಳಲ್ಲಿ ಮೊದಲನೇದಾಗಿ ನಮಗೆ ಸೋಲಾರ್ ಎನರ್ಜಿ ಇದೆ. ಹಾಗೆ ಎರಡನೇ ಇದರಲ್ಲಿ ಪವನ ವಿದ್ಯುತ್ ಅಂದರೆ ವಿಂಡ್ ಎನರ್ಜಿಯನ್ನು ನಾವು ಪ್ರಮುಖವಾಗಿ ಪರಿಗಣಿಸ್ತೀವಿ. ನಾವು ಈಗ ವಿಂಡ್ ಎನರ್ಜಿ ಪವರ್ ಏನಿದೆ, ಇದು ಒಟ್ಟು ದೇಶದಲ್ಲಿ ಉತ್ಪಾದನೆ ಆಗ್ತಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಕೇವಲ 40 ಗಿಗಾವ್ಯಾಟ್ನಷ್ಟು ಮಾತ್ರನೇ ಉತ್ಪಾದನೆ ಆಗ್ತಾ ಇದೆ. ಹಾಗಾಗಿ ಇದನ್ನು 2024ನೇ ಅಷ್ಟೊತ್ತಿಗೆ ನಾವು ಸುಮಾರು 2030ನೇ ಇಸ್ವಿ ಅಷ್ಟೊತ್ತಿಗೆ ನಾವು 60 ಗಿಗಾವ್ಯಾಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಸರ್ಕಾರ ಇಲ್ಲಿ ಘೋಷಣೆ ಮಾಡಿರುವಂಥದ್ದು. ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ನ ಪ್ರಕಾರವಾಗಿ ಭಾರತ 2024ನೇ ವರ್ಷದಷ್ಟೊತ್ತಿಗೆ ಈ ಗ್ಲೋಬಲ್ ಏನಿದೆ ವಿಂಡ್ ಎನರ್ಜಿ ಏನಿದೆ ಇದನ್ನು ಹೆಚ್ಚಾಗಿ ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡುತ್ತೆ, ಅಥವಾ ಅಲ್ಲಿವರೆಗೂ ಇದಕ್ಕೆ ಸಮಯ ಬೇಕು ಅನ್ನೋದನ್ನು ತನ್ನ ವರದಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ನಾವು ದೇಶದಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ತಮಿಳುನಾಡು ಮತ್ತು ಗುಜರಾತ್ ಭಾಗಗಳಲ್ಲಿ ಹೆಚ್ಚಿನದಾಗಿ ಪವನ ವಿದ್ಯುತ್ ಉತ್ಪಾದನೆ ಆಗೋದನ್ನು ನೋಡ್ತಾ ಇದ್ದೀವಿ. ಪ್ರಮುಖ ಕಾರಣ ಏನು ಅಂತಂದರೆ ಇದಕ್ಕೆ ಭೌಗೋಳಿಕ ಅಂಶಗಳು, ಅಲ್ಲಿರ್ತಕ್ಕಂತಹ ಸಮುದ್ರ ಮಾರ್ಗ ಮೂಲಕ ಬೀಸುವಂತಹ ಗಾಳಿ ಏನಿದೆ ಅದು ವೇಗವಿರುವಂಥದ್ದು. ಹಾಗಾಗಿ ತಮಿಳುನಾಡು ಮತ್ತು ಗುಜರಾತ್ ಎರಡೂ ರಾಜ್ಯಗಳಲ್ಲೂ ಕೂಡ ನಾವು ಹೆಚ್ಚಿನದಾಗಿ ಪವನ ವಿದ್ಯುತ್ನ ಕೇಂದ್ರಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ದೇಶದಲ್ಲಿ ಯಾವ ರಾಜ್ಯಗಳು ಎಷ್ಟೆಷ್ಟು ಉತ್ಪಾದನೆ ಮಾಡುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಪ್ರಮುಖವಾಗಿ ಗುಜರಾತ್ ಹಾಗೆ ತಮಿಳುನಾಡು 25%ನಷ್ಟು ಮಾಡಿದರೆ ಗುಜರಾತ್ ಇಲ್ಲಿ 20%ನಷ್ಟು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಪ್ರಮುಖವಾಗಿ ಎರಡು ರಾಜ್ಯಗಳಿಂದ ಪವನ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅದನ್ನು ಬಿಟ್ಟರೆ ಮಧ್ಯಪ್ರದೇಶ, ಆಂಧ್ರ, ರಾಜಸ್ಥಾನ್ ಮತ್ತು ಕರ್ನಾಟಕ ಎರಡನೇ ಸ್ಥಾನ ಅಂದರೆ ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕ್ರಮವಾಗಿ ಇರುವಂಥದ್ದನ್ನು ನಾವು ನೋಡ್ಬೋದು. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡರಲ್ಲೂ ಕೂಡ ಅಂದರೆ ನಾವು ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ರಾಜ್ಯಗಳಿಗೆ ಹೆಚ್ಚಿನದಾದಂಥ ಒಂದು ಅವಕಾಶ ಇದೆ ಅನ್ನೋದನ್ನು ನಾವು ಈ ಚಾರ್ಟಿಂದ ನಾವು ನೋಡ್ಬೋದಾಗಿದೆ. ಹಾಗೆ ಜಾಗತಿಕವಾಗಿ ನಾವು ಈ ಪವನ ವಿದ್ಯುತ್ನ ಒಂದು ಉತ್ಪಾದನೆಯಲ್ಲಿ ನೋಡೋದಾದರೆ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಗಿಗಾವ್ಯಾಟಲ್ಲಿ ನೋಡೋದು ಚೈನಾ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗೆ ಇನ್ನು ಉಳಿದಂಥದ್ದು ಯುರೋಪ್ ಖಂಡದಲ್ಲಿರ್ತಕ್ಕಂತಹ ದೇಶಗಳು ಎಲ್ಲ ಒಟ್ಟುವಾಗಿ ಸೇರಿಯವು 130 ಗಿಗಾವ್ಯಾಟನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಮಾಹಿತಿ 2018ನೇ ಪ್ರಕಾರವಾಗಿರುತ್ತೆ. ಅದರ ನಂತರ ಕೋವಿಡ್ನ ಪರಿಣಾಮದಿಂದಾಗಿ ಇಂತಹ ಒಂದು ಎನರ್ಜಿ ಸೆಕ್ಟರ್ಗೆ ಹೂಡುವಂಥ ಬಂಡವಾಳಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ. ಹಾಗೆ ನಾವು ಭಾರತದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಒಟ್ಟಾರೆಯಾಗಿ 35 ಗಿಗಾವ್ಯಾಟ್ನಷ್ಟು ಅಂತೇಳಿ 2018ರಲ್ಲಿ ಹೇಳಿರುವಂಥದ್ದು. ಆದರೆ 2000 ಇತ್ತೀಚಿನ ಮಾಹಿತಿ ಪ್ರಕಾರವಾಗಿ ನಮ್ಮದು 40ಕ್ಕೆ ಮುಟ್ಟಿರುವಂಥದ್ದಾಗಿದೆ. ಹಾಗಾಗಿ ಜಾಗತಿಕವಾಗಿ ಕೂಡ ನಾವು ಹಿಂದೆ ಉಳಿದಿದ್ದೀವಿ ಅನ್ನೋ ಅಂಶವನ್ನು ಈ ಚಾರ್ಟಿಂದ ನಾವು ನೋಡ್ಬೋದಾಗಿದೆ. ಇಲ್ಲಿ ಪ್ರಮುಖವಾಗಿ ಯುರೋಪ್ ಯೂನಿಯನ್ ಈ ರಾಷ್ಟ್ರಗಳು ಉತ್ಪಾದನೆ ಮಾಡುತ್ತೆ. ಹಾಗೆ ಎರಡನೇದು ಚೈನಾ ಇಲ್ಲಿ ಹೆಚ್ಚಿನದಾಗಿ ಪವನ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥದ್ದಾಗಿದೆ. ಹಾಗೆ ಮೂರನೇ ಆರ್ಟಿಕಲ್ ಎಲೆಕ್ಷನ್ ರಿಫಾರ್ಮ್ಸ್ಗೆ ಸಂಬಂಧಪಡುವಂಥದ್ದು. ಇದರಲ್ಲಿ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನು ಕಾಲಕಾಲಕ್ಕೆ ನಡೆಸಬೇಕು. ಅಂತಹ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಅವು ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು, ಅಂದರೆ ನ್ಯಾಯಯುತ ಮತ್ತು ಮುಕ್ತವಾಗಿ ನಡೆಯುವಂಥ ಅವಕಾಶಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಅದಕ್ಕೆ ಸರ್ಕಾರನೂ ಕೂಡ ಸಹಾಯ ಮಾಡಬೇಕು. ಇದರಲ್ಲಿ ಜನ ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗಬೇಕು ಅನ್ನೋದನ್ನು ನಮ್ಮ ಸಂವಿಧಾನ ಬಯಸುತ್ತೆ. ಹಾಗಾಗಿ ಪ್ರತಿ ಚುನಾವಣೆಯನ್ನು ಕೂಡ ಹೊಸ ಒಂದು ಸುಧಾರಣೆಗಳನ್ನು ತರುವಂತಹ ಜವಾಬ್ದಾರಿ ಸರ್ಕಾರ ಹಾಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಮೇಲೂ ಕೂಡ ಇರುತ್ತೆ. ಅದರ ಒಂದು ಭಾಗವಾಗಿ
ಪ್ರತಿ ಚುನಾವಣೆಯಲ್ಲೂ ಕೂಡ ಒಂದು ಎಲೆಕ್ಟ್ರಲ್ ರೋಲ್ಸ್ ಏನಿರುತ್ತೆ, ಚುನಾವಣಾ ಅವರ ಮತದಾರರ ಒಂದು ಮಾಹಿತಿ ಪಟ್ಟಿ ಏನಿರುತ್ತೆ ಆ ಪಟ್ಟಿಯಲ್ಲಿ ಪರಿಷ್ಕರಣೆ ಆಗುವಂಥದ್ದು. ಅದರಲ್ಲಿ ವಲಸೆ ಕಾರ್ಮಿಕರು ಈ ಕಡೆಯಿಂದ ಇನ್ನೊಂದು ಕಡೆಗೆ ಹೋದಾಗ ಅಥವಾ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ ಹೊಸ ಹೆಸರುಗಳನ್ನು ಸೇರ್ಪಡೆ ಆಗುವಂಥದ್ದು ಅಥವಾ ಹಳೆ ಜಾಗದಿಂದ ಬಿಟ್ಟು ಬಂದಂಥ ಜಾಗದಲ್ಲಿ ಡಿಲೀಟ್ ಆಗುವಂಥದ್ದನ್ನು ಎಲ್ಲವಕ್ಕೂ ಕೂಡ ಚುನಾವಣಾ ಆಯೋಗ ಇದನ್ನು ಮಾಡುವಂಥದ್ದಾಗಿದೆ. ಇತ್ತೀಚೆಗೆ ಈ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಡಿಲೀಟ್ ಮಾಡುವಂಥದ್ದು ಇರ್ಬೋದು, ಎಡಿಷನ್ ಮಾಡುವಂಥದ್ದು ಇವು ಹೆಚ್ಚಿನದಾಗಿ ಆಗ್ತಾ ಇದ್ದಾವೆ. ಹಾಗಾಗಿ ಚುನಾವಣೆ ನಮ್ಮ ಆಯೋಗನೂ ಕೂಡ ಹೊಸ ಡಿಜಿಟಲಿಯಾಗಿ ಆ್ಯಪ್ಗಳನ್ನು ಡೆವಲಪ್ ಮಾಡಿದೆ, ಪೋರ್ಟಲ್ಗಳನ್ನು ಡೆವಲಪ್ ಮಾಡಿದೆ. ಮಾಹಿತಿದ ಯಾರು ಮತದಾರರು ಇರ್ತಾರೆ ಅವು ಹಿಂದೆ ಇದ್ದಂತಹ ವರ್ಷಕ್ಕೆ 1 ಬಾರಿ ಅವರು ರಿಜಿಸ್ಟ್ರೇಷನ್ ಆಗುವಂಥದ್ದನ್ನು 4 ವರ್ಷಕ್ಕೆ 4 ಬಾರಿಯಾಗಿ ಮಾಡುವಂಥದ್ದನ್ನು ಈಗ ಜಾರಿಗೆ ತಂದಿರುವಂಥದ್ದು. ಎಲ್ಲವಕ್ಕೂ ಕೂಡ ನಾಗರಿಕರು ಹೆಚ್ಚಿನದಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನೋದನ್ನು ಚುನಾವಣಾ ಆಯೋಗ ಬಯಸುತ್ತೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹಲವಾರು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಹಾಗೆ ಡಿಸೆಂಬರ್ 2021 ಇಸ್ವಿಯಲ್ಲಿ ಲೋಕಸಭೆಯಲ್ಲಿ ಮಂಡನೆಯಾಗಿರ್ತಕ್ಕಂಥ ಏನು ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಇದೆ, ಇದರಲ್ಲಿ ಹೇಳಿರೋ ಪ್ರಕಾರವಾಗಿ ಆಧಾರ್ ಕಾರ್ಡನ್ನು ಎಲೆಕ್ಷನ್ ವೋಟರ್ ಐಡಿಗೆ ಲಿಂಕ್ ಮಾಡಬೇಕು. ಇದ್ರ ಮೂಲಕ ಒಂದು ಡೂಪ್ಲಿಸಿಟಿ ಏನಾಗುತ್ತೆ, 2 3 ಇಟ್ಟಿರೋ ಅಂಥ ಒಂದು ಯಾವೆಲ್ಲ ಕಾರ್ಡ್ಗಳನ್ನು ಹೊಂದಿರುವಂಥ 3 ಕಾರ್ಡ್ಗಳನ್ನು ಹೊಂದಿರುವಂಥ ವ್ಯಕ್ತಿನ ಇಲ್ಲಿ ನಾವು ಆ ಥರದನ್ನು ಮತದಾರರನ್ನು ತಡೆ ಹಿಡಿಬೋದು. ಒಂದು ಆಧಾರ್ ಕಾರ್ಡನ್ನು ಒಂದು ಎಲೆಕ್ಟ್ರೋಲ್ ಲಿಂಕ್ ಮಾಡೋದಕ್ಕೆ ಮಾತ್ರನೇ ಅವಕಾಶ ಇರುವಂಥದ್ದು. ಹಾಗಾಗಿ ಎಲೆಕ್ಟ್ರೋಲ್ ವೋಟರ್ ಐಡಿನ ಮಾಡಿದಾಗ ಅದು ಜೆನ್ಯೂನ್ ಆಗುತ್ತೆ. ಅದ್ರ ಮೂಲಕ ನಾವು ಚುನಾವಣಾ ಸುಧಾರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ಮಸೂದೆಯಲ್ಲಿ ಹೇಳಲಾಗಿತ್ತು. ಹಾಗಾಗಿ ಆಧಾರ್ ನಂಬರ್ನ ನಾವು ಲಿಂಕ್ ಮಾಡಿದ ಇದ್ರ ತಕ್ಷಣ ನಾವು ದೇಶದ ನಾಗರಿಕರಿಗೆ ಇಲ್ಲಿ ಏನು ಆಧಾರ್ ಕಾರ್ಡನ್ನು ಇಶ್ಯೂ ಮಾಡೋದಂತಿದೆ ಅದು ಸಿಟಿಸನ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಲ್ಲ. ಅದ್ರ ಬದಲಾಗಿದ್ದು ಆ ದೇಶದ ಯಾರು ವಾಸಿಗಳಾಗಿರ್ತಾರೆ ಅವರಿಗೆ ಇಲ್ಲಿ ಆಧಾರ್ ಕಾರ್ಡನ್ನು ಕೊಡುವಂಥದ್ದಾಗುತ್ತೆ. ಹಾಗಾಗಿ ಆ ಎಲ್ಲ ಆಧಾರ್ ಕಾರ್ಡನ್ನು ಹೊಂದಿರುವಂಥವ್ರ ಹತ್ರನೂ ಕೂಡ ಚುನಾವಣಾ ಏನು ಐ ಡಿ ಇರುತ್ತೆ ಅದು ಇರಬೇಕು ಅನ್ನೋದಿಲ್ಲ. ಚುನಾವಣಾ ಯಾರು ಐ ಡಿ ಕಾರ್ಡ್ ಯಾರನ್ನ ಹೊಂದಿರ್ತಾನೆ ಅವನನ್ನು ಮಾತ್ರನೇ ಈ ದೇಶದ ನಾಗರಿಕ ಅಂತ ನಮ್ಮ ಸಂವಿಧಾನ ಹೇಳುವಂಥದ್ದು. ಹಾಗಾಗಿ ಈ ದೇಶದ ನಾಗರಿಕರಿಗೆ ಮಾತ್ರನೇ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂಥದ್ದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಆಧಾರ್ ಕಾರ್ಡ್ ಮತ್ತು ಈ ವೋಟರ್ ಐಡಿನ ಲಿಂಕ್ ಮಾಡುವಂಥದ್ದು ಏನಿದೆ ಈ ಪ್ರಕ್ರಿಯೆ ತುಂಬ ಸರಳವಾಗಬೇಕು. ಹಾಗೆ ನಮ್ಮ ದೇಶದಲ್ಲಿ ಈಗ ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನೋದು ಇಲ್ಲದೇ ಇರೋದ್ರಿಂದ ಸುಲಭವಾಗಿ ಆಧಾರ್ನ ಮಾಹಿತಿಗಳು ಲೀಕ್ ಆಗ್ತಿರುವಂಥದ್ದನ್ನು ನಾವು ಹಲವಾರು ಬ್ಯಾಂಕ್ಗಳಲ್ಲಿ ಮತ್ತು ತೆಲಂಗಾಣದಲ್ಲಿ ಸುಮಾರು 2 ಲಕ್ಷ ಆಧಾರ್ ಡಾಟಾ ಲೀಕ್ ಆಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಈ ರೀತಿಯಾದಂಥ ಎಲೆಕ್ಷನ್ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವಂಥ ಪ್ರೊಸೀಜರ್ ಏನಿದೆ ಇದು ತುಂಬ ಸರಳೀಕೃತಗೊಳಿಸಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಗೆ ಎಡೆ ಮಾಡಿಕೊಡಬಾರ್ದು ಅನ್ನೋದನ್ನು ಈ ಎಲೆಕ್ಷನ್ ಕಮಿಷನ್ ಇದನ್ನು ನೋಡ್ಕೋಬೇಕು. ಅದರ ಪರವಾಗಿ ಇದು ಪ್ರಚಾರವನ್ನು ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ಇದು ಹೇಳಬೇಕು. ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಹೇಳಿರೋ ಪ್ರಕಾರವಾಗಿ ಯಾರು ಇದಕ್ಕೆ ಲಿಂಕ್ ಮಾಡ್ತಾರೆ ಅವರು ಅಂತಹ ಯಾರು ವ್ಯಕ್ತಿಗಳಿದ್ದಾರೆ ಲಿಂಕು ಯಾರು ಮಾಡದೇ ಇರೋವಂಥವ್ರನ್ನ ನಾನು ಡಿಲೀಟ್ ಮಾಡ್ತೀನಿ ಅನ್ನೋ ವದಂತಿಗಳು ಕೂಡ ಹಬ್ಬಿತ್ತು. ಅದಕ್ಕೆ ಇತ್ತೀಚೆಗೆ ಚುನಾವಣಾ ಆಯೋಗನೂ ಕೂಡ ಒಂದು ತನ್ನ ಹೇಳಿಕೆಯನ್ನು ನೀಡಿದೆ. ಯಾವುದೇ ರೀತಿಯಾಗಿ ಲಿಂಕ್ ಮಾಡದೇ ಇಲ್ದಿರೋರ್ದನ್ನು ಕೂಡ ನಾನು ಇಲ್ಲಿ ಡಿಲೀಟ್ ಮಾಡಲ್ಲ ಅನ್ನೋ ಒಂದು ಸಂದೇಹವನ್ನು ಪರಿಹರಿಸಿ ಅದಕ್ಕೆ ಪೂರ್ತಿಯಾಗಿ ತೆರೆ ಎಳೆದಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ರೀತಿಯಾದಂತಹ ಒಂದು ಸ್ಟ್ಯಾಂಡನ್ನು ಎಲೆಕ್ಷನ್ ಕಮಿಷನ್ ಆಫ್ ತಗೋಬೇಕು. ಅದ್ರ ಮೂಲಕ ಡಿಜಿಟಲ್ ಆಗಿ ಎಲ್ಲದ ಕಡೆ ಇದು ಪ್ರಮೋಟ್ ಮಾಡಬೇಕು ಮತ್ತು ಪ್ರೊಸೀಜರನ್ನು ಸರಳೀಕರಣಗೊಳಿಸಬೇಕು ಅನ್ನೋದು ಈ ಆರ್ಟಿಕಲ್ನ ಪ್ರಮುಖವಾದಂಥ ಉದ್ದೇಶ. ಇದ್ರ ಮೂಲಕ ನಾವು ಎಲೆಕ್ಷನ್ ರಿಫಾರ್ಮ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ 3ನೇ ಆರ್ಟಿಕಲ್ ಇದೆ ಕೇಸ್ ಆಫ್ ಅದರ್ UBI ಇನ್ ಇಂಡಿಯಾ. ಇದು ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ನ ಬಗ್ಗೆ ಮಾತಾಡುವಂಥ ಆರ್ಟಿಕಲ್ ಆಗಿದೆ. ಅಂದರೆ ದೇಶದಲ್ಲಿ ಇರುವಂಥ ಎಲ್ಲ ನಾಗರಿಕರಿಗೂ ಕೂಡ ಹಿಂದೆ ಎಲೆಕ್ಷನ್ ಟೈಮಲ್ಲಿ ರಾಹುಲ್ ಗಾಂಧಿಯವರು ಹೇಳಿದ ಪ್ರಕಾರವಾಗಿ ನಾನು ಯೂನಿವರ್ಸಲ್ ಬೇಸಿಕ್ ಇನ್ಕಮನ್ನು ನಾನು ಸರ್ಕಾರ ಬಂದರೆ ನಾವು ಕೊಡ್ತೀವಿ ಅಂತೇಳಿ ಒಂದು ಫ್ರೀ ಬೈಸ್ನಾಗಿ ಅದು ಘೋಷಣೆಯನ್ನು ಮಾಡಿದರು ಅಂತೇಳಿ ವಿರೋಧ ಪಕ್ಷಗಳು ಹೇಳುತ್ತೆ. ಆದರೆ ರಾಹುಲ್ ಗಾಂಧಿಯವರು ಇದನ್ನು ಸಮಾಜದ ಸಬಲೀಕರಣಕ್ಕೋಸ್ಕರ ನಾವು ಘೋಷಣೆ ಮಾಡಿರೋಂಥ ಯೋಜನೆ ಆಗಿತ್ತು ಅಂತೇಳಿ ಕಳೆದ ಒಂದು ಲೋಕಸಭಾ ಎಲೆಕ್ಷನಲ್ಲಿ ಹೇಳಿದರು. ಹಾಗೆ ಈ ಆರ್ಟಿಕಲ್ ಈಗ ಹೇಳ್ತಿರೋವಂಥದ್ದು ಯೂನಿವರ್ಸಲ್ ಬೇಸಿಕ್ ಇನ್ಶೂರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇದು ಚರ್ಚೆ ಮಾಡಿರುವಂಥದ್ದು. ದೇಶದ ಎಲ್ಲ ನಾಗರಿಕರಿಗೂ ಕೂಡ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸೋದು ಸರ್ಕಾರದ ಪ್ರಮುಖವಾದಂತಹ ಕಾರ್ಯ ಆಗಿರುವಂಥದ್ದು. ಯಾವುದೇ ಸರ್ಕಾರಗಳಾಗಿ ತನ್ನ ದೇಶದ ನಾಗರಿಕರ ಒಂದು ಕಲ್ಯಾಣ ಅಭಿವೃದ್ಧಿಗೆ ಅವು ಕೆಲಸ ಮಾಡಬೇಕಾಗುತ್ತೆ. ಅವರ ಒಂದು ಸಾಮಾಜಿಕ ಜೀವನ ಉತ್ತಮಗೊಳಿಸಬೇಕು, ಅವರಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ ಇದನ್ನು ಕೊಡುವಂಥದ್ದೇ ಮೂಲಭೂತವಾಗಿರ್ತಕ್ಕಂಥ ಸರ್ಕಾರದ ಯಾವುದೇ ಒಂದು ಕರ್ತವ್ಯ ಆಗಿರುತ್ತೆ. ಈ ನೆಲೆಯಲ್ಲಿ ಬೇಸಿಕ್ ಇನ್ಶೂರೆನ್ಸ್ನ ಎಲ್ಲರಿಗೂ ಒದಗಿಸೋ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಇವರು ಕೊಡ್ತಿರ್ತಕ್ಕಂಥ ಒಂದು ಏನು ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದನ್ನು 3 ಲೇಯರ್ ಆಗಿ ಇವರು ಡಿವೈಡ್ ಮಾಡಿರುವಂಥದ್ದು. ಅದರಲ್ಲಿ ಮೊದಲನೇ ಲೇಯರನ್ನು ನಾವು ಪ್ಯಾಸಿವ್ ಸೇಫ್ಟಿ ನೆಟ್ ಅಂತೇಳಿ ಕರೀತಾರೆ. ಇದರಲ್ಲಿ ಕ್ಯಾಚಸ್ ದೋಸ್ ಫಾಲಿಂಗ್ ಫ್ರಮ್ ಲೈನ್ ಬೇಸಿಕ್ ಲಿವಿಂಗ್ ವೇಜಸ್, ಯಾರಿಗೆ ಒಂದು ಆದಾಯದ ಕೊರತೆ ಉಂಟಾಗುತ್ತೆ ಅದರಿಂದ ಅವರು ಬಡತನಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಇಂತಹ ಯೋಜನೆಗಳು ಮೊದಲನೇ ಹಂತದಲ್ಲಿ ತಡಿಬೇಕು ಅವರನ್ನು, ಅದನ್ನು ತೀವ್ರವಾಗಿ ಮತ್ತೆ ಅವರು ಬಡತನಕ್ಕೆ
ಏನು ತಳ್ತಾ ಇದ್ದಾರೆ ಅದನ್ನು ತಡಿಬೇಕು ಅನ್ನೋ ಒಂದು ಮೊದಲನೇ ಹಂತದಲ್ಲಿರ್ತಕ್ಕಂಥ ಯೋಜನೆಯಾಗಿರುತ್ತೆ. ಹಾಗೆ ಎರಡನೇದು ಆ್ಯಕ್ಟಿವ್ ಸೇಫ್ಟಿ ನೆಟ್ ವಿಚ್ ವರ್ಕ್ಸ್ ಲೈಕ್ ಆನ್ ಟ್ರ್ಯಾಂಪೋಲಿನ್. ಯಾರು ಮೊದಲನೇ ಒಂದು ಆದಾಯವನ್ನೆಲ್ಲ ಕಳೆದುಕೊಂಡು ಬಡತನ ಎರಡನೇ ಹಂತಕ್ಕೆ ಬೀಳ್ತಾ ಇದ್ದಾರೆ ಅವ್ರನ್ನ ಮತ್ತೆ ಮೇಲಕ್ಕೆ ಎತ್ತುವಂಥ ಯೋಜನೆಗಳನ್ನು ಎರಡನೇ ವಿಧದಲ್ಲಿ ನಾವು ಘೋಷಣೆ ಮಾಡಬೇಕು. ಹಾಗೆ ಮೂರನೇದರಲ್ಲಿ ಪ್ರೋಆಕ್ಟಿವ್ ಸೇಫ್ಟಿ ನೆಟ್, ಕಂಪ್ಲೀಟಾಗಿ ಮೊದಲು ಮತ್ತು ಎರಡನೇ ಲೇಯರಿಂದ ಯಾರು ಕೆಳಗೆ ಬೀಳುವಂಥವ್ರು ಇದ್ದಾರೆ, ಅಂದರೆ ಮೊದಲನೇ ಸ್ತರದಲ್ಲೂ ಕೂಡ ಸರ್ಕಾರ ಅವರಿಗೆ ಸವಲತ್ತನ್ನು ಕೊಡೋಕ್ಕಾಗಲಿಲ್ಲ, ಹಾಗೆ ಅವರು ಬಡತನಕ್ಕೆ ನೂಕಲ್ಪಟ್ಟರು, ಬಡತನದಿಂದ ಇನ್ನೂ ಡೈರ್ ಪಾವರ್ಟಿಗೆ, ಇನ್ನೂ ಅತಿ ಕಡು ಬಡತನಕ್ಕೆ ಬೀಳುವಂಥವ್ರು ಯಾರಿದ್ದಾರೆ, ಸಾಮಾಜಿಕ ಸಬಲೀಕರಣ ಆಗಕ್ಕೆ ಇಲ್ಲದೇ ಇರೋರು ಯಾರಿರ್ತಾರೆ ಅವರನ್ನು ಮೂರನೇ ಹಂತದಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಎತ್ತಿಡಬೇಕು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಸರ್ಕಾರ ಘೋಷಣೆ ಮಾಡಬೇಕು ಅನ್ನೋದನ್ನು ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ನೆಟ್ಟನ್ನು 3 ಡಿವಿಷನ್ ಆಗಿ ಈ ಆಥರ್ ಅವರು ಹೇಳಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಾವು ಉತ್ತರ ಮತ್ತು ದಕ್ಷಿಣ ಅಂತೇಳಿ ನಾವು ಡಿವೈಡ್ ಮಾಡ್ಕೊಂಡು ನೋಡೋದಾದರೆ, ಈ ಭಾಗದಲ್ಲಿರ್ತಕ್ಕಂಥವ್ರು ಸಾಮಾಜಿಕವಾಗಿ ಅವರು ಸದೃಢರಾಗಿದ್ದಾರೆ, ಅವರಿಗೆ ಇನ್ಶೂರೆನ್ಸ್ಗಳು ಇರುತ್ತೆ, ಮತ್ತು ಅವರಿಗೆ ಹೆಲ್ತ್, ಎಜುಕೇಷನ್, ಈ ರೀತಿಯಾಗಿ ಒಟ್ಟು ಅವರು ಒಂದು ಸಮಾಜದ ಭದ್ರತೆ ವ್ಯವಸ್ಥೆಯಲ್ಲಿ ಅವರಿಗೆ ಸಿಕ್ಕಿರುತ್ತೆ. ಅದರಲ್ಲಿ ಆರ್ಗನೈಸ್ಡ್ ಸೆಕ್ಟರ್ಸ್ ಇರ್ಬೋದು, ಗೌರ್ಮೆಂಟು, ಪ್ರೈವೇಟಲ್ಲಿ ಕೆಲಸ ಮಾಡುವಂಥ ಎಲ್ಲರೂ ಕೂಡ ಇಲ್ಲಿರ್ಬೋದು. ಆದರೆ ಕೆಳಭಾಗಕ್ಕೆ ಬರುವಂಥ ರೀತಿಯಲ್ಲಿ ಇಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅವರು ಇರ್ಬೋದು. ಇಲ್ಲಿ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಭದ್ರತೆ ಇರಲ್ಲ, ಜೀವನ ಮಾಡೋದಕ್ಕೆ ಒಂದು ನಿಗದಿತ ಒಂದು ವರಮಾನ ಅನ್ನೋದಿರಲ್ಲ, ಶಿಕ್ಷಣ, ಆದಾಯ, ಆಹಾರ ಎಲ್ಲದರಲ್ಲೂ ಕೂಡ ಇವರು ಈ ಭಾಗದ ಜನರು ಕೊರತೆಯನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಸರ್ಕಾರ ಈ ವರ್ಗದ ಮೇಲೆ ಹೆಚ್ಚಿನದಾಗಿ ಒಂದು ಕಾನ್ಸಂಟ್ರೇಷನ್ನ ಮಾಡಬೇಕು ಅಂತೇಳಿ ಕ್ಲೈಮ್ ಮಾಡ್ತಿರೋವಂಥದ್ದು. ಭಾರತದಲ್ಲಿ ನಾವು ಸಾಮಾಜಿಕ ಭದ್ರತೆಯ ಒಂದು ನೋಡೋದಾದರೆ ಹಲವಾರು ರೀತಿಯಾದಂಥ ಯೋಜನೆಗಳನ್ನು ಸರ್ಕಾರ ಸ್ವತಂತ್ರಗೊಂಡ ನಂತರನೂ ಕೂಡ ಇಲ್ಲಿವರೆಗೂ ಎಲ್ಲ ವರ್ಗಗಳಿಗೂ ಕೂಡ ಯೋಜನೆಗಳನ್ನು ಘೋಷಣೆ ಮಾಡ್ತಾನೆ ಇದ್ದರೆ, ಆದರೆ ಯೋಜನೆಗಳ ಫಲಾನುಭವಿಗಳ ಸಂಖ್ಯೆ ಏನಿದೆ ಅದು ತುಂಬ ಕಡಿಮೆ ಇದೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕೆಳಗಡೆ ಉಚಿತವಾಗಿ ಕೊಡುವಂಥ ಆಹಾರ ದವಸ ಧಾನ್ಯಗಳು ಏನಿದ್ದಾವೆ ಇದು ಜಾಗತಿಕವಾಗಿ ಅತ್ಯಂತ ದೊಡ್ಡದಾದಂಥ ಒಂದು ಯೋಜನೆಯಾಗಿದೆ. ಸುಮಾರು ಇದರಲ್ಲಿ 80 ಕೋಟಿಯಷ್ಟು ಜನ ಇದರಲ್ಲಿ ಆಹಾರ ವ್ಯವಸ್ಥೆಯನ್ನು ಪಡಿತಾ ಇರೋವಂಥದ್ದು. ಹಾಗೆ 120 ಮಿಲಿಯನ್ ಮಕ್ಕಳುಗಳು ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯಲ್ಲಿ ಇವರು ಕೂಡ ಪಡಿತಾ ಇದ್ದಾರೆ. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಂಥ ಯೋಜನೆಗಳು ಜಗತ್ತಿನಲ್ಲಿ ಇಂಥ ಯೋಜನೆಗಳು ಭಾರತ ದೇಶದಲ್ಲಿಯೇ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ನಾವು ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥ ಇನ್ಶೂರೆನ್ಸ್ ಯೋಜನೆಗಳಿರ್ಬೋದು, ಮತ್ತು ರಾಜ್ಯ ಸರ್ಕಾರಗಳಿರ್ತಕ್ಕಂಥ ಇನ್ಶೂರೆನ್ಸ್ ಯೋಜನೆಗಳಂದರೆ ಇದರಲ್ಲಿ ಇವರಿಗೆ ಒಂದು ನಿಗದಿತ ವರಮಾನ ಇರುತ್ತೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನೌಕರರಿಗೆ ತಮಗೆ ಇರತಕ್ಕಂಥ ಒಂದು ನಿಗದಿತ ವರಮಾನದ ಮೂಲಕ ಅವರ ಜೀವನಕ್ಕೆ ಒಂದು ಸಾಮಾಜಿಕವಾಗಿ ಅವರು ಭದ್ರತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಹೊರತುಪಡಿಸಿ ನಾವು ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಯಾರಿದ್ದಾರೆ, ಅನೌಪಚಾರಿಕ ವಲಯದಲ್ಲಿ, ಅಸಂಘಟಿತ ಕಾರ್ಮಿಕರ ವಲಯದಲ್ಲೂ ಕೂಡ ಇಲ್ಲಿ ಹೆಚ್ಚಿನದಾಗಿ ಅವರಿಗೆ ಸಾಮಾಜಿಕ ಭದ್ರತೆ ಅನ್ನೋದು ಇರಲ್ಲ. ಅವರಿಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಒಂದು ಕಾಂಟ್ರಾಕ್ಟ್ ಮೂಲಕ ಇರೋದರಿಂದ ಅವರಿಗೆ ಒಂದು ನಿಗದಿತ ವರಮಾನಗಳು ಅನ್ನೋದು ಇರೋದಿಲ್ಲ, ಮತ್ತು ಪೇಯ್ಡ್ ಲೀವ್ಸ್ ಅನ್ನೋದು, ಈ ರೀತಿಯಾದಂಥವು ಹೆಲ್ತ್ ಫೆಸಿಲಿಟೀಸ್ಗಳು ಇವು ಯಾವುದೇ ರೀತಿಯಾದಂಥ ಅವರಿಗೆ ಸಿಗದೇ ಇರೋದರಿಂದ ಹೆಚ್ಚಿನ ಜನ ಭಾರತದಲ್ಲಿ ಸಾಮಾಜಿಕ ಭದ್ರತೆಯ ವ್ಯವಸ್ಥೆಯಿಂದ ಹೊರಗುಳಿದಿದ್ದಾರೆ. ಹಾಗಾಗಿ ಅವರಿಗೆ ಆರೋಗ್ಯ, ಶಿಕ್ಷಣ, ಆಹಾರದಂಥ ವ್ಯವಸ್ಥೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇರುವಂತಹ ಒಟ್ಟು ದೇಶದಲ್ಲಿರುವಂಥ 500 ಮಿಲಿಯನ್ ವರ್ಕರ್ಸ್ ಈ ಪ್ರಮಾಣ ಏನಿದೆ ಇದರಲ್ಲಿ ಸುಮಾರು 100 ಮಿಲಿಯನ್ನಷ್ಟು ಜನರು ಪೂರ್ತಿಯಾಗಿ ಸಾಮಾಜಿಕ ಭದ್ರತೆಯಿಂದ ಅವರು ಹೊರಗುಳಿದಿದ್ದಾರೆ. ಇದರಲ್ಲಿ ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರೋ ಪ್ರಕಾರವಾಗಿ ಹಲವಾರು ಜನರಲ್ ಪ್ರಾವಿಡೆಂಟ್ ಫಂಡ್, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅವರ ಉದ್ಯೋಗಗಳಿಗೆ ನೆರವಾಗೋ ರೀತಿಯಲ್ಲಿರುವಂಥ ವ್ಯವಸ್ಥೆ. ಹಾಗೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, ಇದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಅವರ ಒಂದು ಡಾಟಾಗಳನ್ನು ಕೊಟ್ಟಿದ್ದಾರೆ. ಇವನ್ನೆಲ್ಲವೂ ನೀವು GS ಆನ್ಸರ್ ಪೇಪರಲ್ಲಿ ಯೂಸ್ ಮಾಡ್ಬೋದಾಗಿದೆ. ಇದು EPF ಅಲ್ಲಿರುವಂಥದ್ದು 65 ಮಿಲಿಯನ್ನಷ್ಟು ಇದರಲ್ಲಿ ಉದ್ಯೋಗಿಗಳು ಈ EPF ಇಂದ ಸೌಲಭ್ಯವನ್ನು ಪಡೀತಾ ಇದ್ದಾರೆ. ಹಾಗೆ ಇನ್ನೊಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನೋದು, ಇದರಲ್ಲಿ ಯಾವುದೇ ನಮ್ಮ ದೇಶದ ಯಾವುದೇ ನಾಗರಿಕನೂ ಕೂಡ ಇದರಲ್ಲಿ ಈ ಇನ್ಶೂರೆನ್ಸ್ನ ಪಡಿಬೋದಾಗಿದೆ. ಇದರಲ್ಲಿ ನಿಗದಿತವಾಗಿ ಒಂದು ಪ್ರೀಮಿಯಮನ್ನು ಪೇ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಸರ್ಕಾರ ವಲಯದಲ್ಲಿರ್ತಕ್ಕಂಥ ನೌಕರರಿಗೂ, ಖಾಸಗಿ ವಲಯದಲ್ಲಿರ್ತಕ್ಕಂಥವ್ರಿಗೂ, ಹಾಗೆ ಅನ್ಆರ್ಗನೈಸ್ಡ್ ಸೆಕ್ಟ್ರಲ್ಲಿರೋರಿಗೂ ಕೂಡ ಸಾಮಾಜಿಕ ಭದ್ರತೆಯನ್ನು ಒದಗಿಸೋದಕ್ಕೋಸ್ಕರ ಸರ್ಕಾರ ಒಂದು ಪ್ರಾವಿಡೆಂಟ್ ಫಂಡ್ಗಳನ್ನು ಕ್ರಿಯೇಟ್ ಮಾಡಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಇಲ್ಲದೇ ಇರೋ ಕಾರಣಕ್ಕೆ ಮತ್ತು ಆಯಾ ಪ್ರದೇಶದಲ್ಲೇ ಅವರು ಗುಳೆ ಹೋಗೋದನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2005ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಆರಂಭಿಸಿದೆ. ಇದರಲ್ಲಿ ಕನಿಷ್ಠ 100 ದಿನಗಳ ಅವರಿಗೆ ಉದ್ಯೋಗವನ್ನು ಖಾತ್ರಿಯನ್ನು ಈ ಯೋಜನೆ ಘೋಷಣೆ ಮಾಡುತ್ತೆ. ಹಾಗೆ ಅದರಲ್ಲಿ ದೇಶದಲ್ಲಿ ಇರುವಂತಹ ಗ್ರಾಮೀಣ ಭಾಗದಲ್ಲಿರುವಂತಹ ಒಟ್ಟು ಏನು ನಿರುದ್ಯೋಗಿಗಳಿದ್ದಾರೆ ಅವರು ಕೂಡ ಇದರಲ್ಲಿ ಉದ್ಯೋಗವನ್ನು ಒದಗಿಸುತ್ತೆ. ಅದರ ಮೂಲಕ ಅವರ ಸಾಮಾಜಿಕ ಭದ್ರತೆಯನ್ನು ಖಾತ್ರಿಪಡಿಸುವಂಥದ್ದು ಈ ನರೇಗಾದ ಒಂದು ಪ್ರಮುಖವಾದಂಥ ಯೋಜನೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ 60 ಮಿಲಿಯನ್ನಷ್ಟು ಈ ಯೋಜನೆಯಿಂದ ಲಾಭ ಪಡೆದಿರ್ತಕ್ಕಂಥವರಾಗಿದ್ದಾರೆ.
ಹಾಗಾಗಿ ಇದೊಂದು ಜಗತ್ತಿನಲ್ಲಿ ಒಂದು ದೊಡ್ಡ ಉದ್ಯೋಗ ಖಾತ್ರಿ ಯೋಜನೆಯಾಗಿರುವಂಥದ್ದು. ಇದ್ರ ಮೂಲಕ ನಾವು ಹಲವಾರು ರೀತಿಯಾದಂಥ ಪರಿಸರ ಚಟುವಟಿಕೆಗಳನ್ನು ಮಾಡಿರುವಂಥದ್ದನ್ನು ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗಿರುವಂಥದ್ದು, ಅದೇ ಊರಿನ ಜನ ಅದೇ ಭಾಗದಲ್ಲಿ ಕೆಲಸ ಮಾಡಿ ಅವರು ವಲಸೆ ಹೋಗದೇ ಇರೋ ರೀತಿಯಲ್ಲಿ, ಗುಳೆ ಹೋಗದೇ ಇರೋ ರೀತಿಯಲ್ಲಿ ಅವರನ್ನು ಅದೇ ಗ್ರಾಮೀಣ ಭಾಗದಲ್ಲಿ ತಡೆ ಹಿಡಿಯೋದಕ್ಕೂ ಕೂಡ ಈ ಯೋಜನೆಯಲ್ಲಿ ಸಹಕಾರಿಯಾಗಿದೆ. ಇದ್ರ ಮೂಲಕ ಅವರು ಖರ್ಚು ಮಾಡುವಂಥದ್ದು ಏನಿದೆ ಆಹಾರದ ಮೇಲೆ, ಆರೋಗ್ಯದ ಮೇಲೆ, ಅವಕ್ಕೂ ಕೂಡ ಒಂದು ಮಂತ್ಲಿ ಇನ್ಕಮ್ ಅನ್ನೋದು ಅವ್ರಿಗೆ ಬಂದಾಗ ಅವರೆಲ್ಲವೂ ಈ ರೀತಿಯಾದಂಥ ಖರ್ಚುಗಳನ್ನು ಮಾಡೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗುತ್ತೆ. ಆದರೆ ದೇಶದಲ್ಲಿ ಇರುವಂಥ ನಮ್ಮ ಒಟ್ಟು ಇನ್ಶೂರೆನ್ಸ್ ವಲಯದಲ್ಲಿ ಇರ್ತಕ್ಕಂಥ ಹಣದ ಪ್ರಮಾಣವನ್ನು ನೋಡೋದಾದರೆ ನಾವು ಕೇವಲ ಇದು 4.5% ಮಾತ್ರನೇ GDPಯನ್ನು ಹೊಂದಿರತಕ್ಕಂಥದ್ದು. ಒಟ್ಟು ಇನ್ಶೂರೆನ್ಸ್ನ ಒಟ್ಟಾರೆ ಬಂಡವಾಳ ಏನಿದೆ ಅದು ದೇಶದ ಸುಮಾರು 7% ನಮ್ಮ GDP 7% ಒಟ್ಟಾರೆಯಾಗಿ ಇನ್ಶೂರೆನ್ಸಲ್ಲಿ ಇರ್ತಕ್ಕಂಥ ಒಂದು ಮೊತ್ತ ಆಗಿರುವಂಥದ್ದು. ನಮಗೆ ಯಾಕೆ ಈ ಬೇಸಿಕ್ ಇನ್ಶೂರೆನ್ಸ್ ಅನ್ನೋದು ಬೇಕು ಅನ್ನೋದನ್ನು ನಾವು ನೋಡೋದಾದರೆ, ಪ್ರಮುಖವಾಗಿ ಯಾವುದೇ ವ್ಯಕ್ತಿಗೆ ಒಂದು ನಿಗದಿತ ವರಮಾನ ಆದಾಯ ಇತ್ತು ಅಂದಾಗ ಮಾತ್ರನೇ ಆತನಿಗೆ ಬೇಕಾಗಿರುವಂಥ ಶಿಕ್ಷಣ, ಆರೋಗ್ಯ, ಆಹಾರ ಮತ್ತು ಬೇರೆ ಇತರೆ ಯಾವುದೆಲ್ಲ ಖರ್ಚುಗಳನ್ನು ನಿಭಾಯಿಸೋದಕ್ಕೆ ಆತನಿಗೆ ಸಾಧ್ಯ ಆಗುತ್ತೆ. ಆದರೆ ಅವನಿಗೆ ನಿಗದಿತವಾದಂಥ ವರಮಾನ ಇಲ್ಲದೇ ಇದ್ದರೆ ಆತ ಇನ್ನೂ ಬಡತನಕ್ಕೆ ಹೋಗ್ತಾನೆ. ಬಡತನದಿಂದ ಅತ್ಯಂತ ಕೆಳಮಟ್ಟದ ಜೀವನವನ್ನು ಮಾಡೋದಕ್ಕೆ ಅವನಿಗೆ ಅವಕಾಶವನ್ನು ಸರ್ಕಾರ ಸೃಷ್ಟಿ ಮಾಡಿ ಕೊಟ್ಟಂಗಾಗುತ್ತೆ. ಆದ್ದರಿಂದ ಅಪೌಷ್ಟಿಕತೆಯಿಂದ ಮಕ್ಕಳುಗಳು ಸತ್ತೋಗುವಂಥದ್ದು, ರಕ್ತಹೀನತೆ ಬರುವಂಥದ್ದು, TB, ಕ್ಷಯ ಈ ರೀತಿಯಾದ ಎಲ್ಲ ಕಾಯಿಲೆಗಳಿಗೆ ತುತ್ತಾಗೋದಕ್ಕೆ ಕಾರಣ ಆಗೋಗುತ್ತೆ. ಆದ್ದರಿಂದ ಸಾಮಾಜಿಕ ಭದ್ರತೆ ಅನ್ನೋದು ಅವನಿಗಿತ್ತು ಅಂತಂದರೆ ಆರೋಗ್ಯ ವ್ಯವಸ್ಥೆಗೆ ಅವನು ಉಚಿತವಾಗಿ ಪಡೆಯುವಂಥದ್ದಿದ್ದರೆ ಅವನು ಸುಲಭವಾಗಿ ಆರೋಗ್ಯ ವ್ಯವಸ್ಥೆಯನ್ನು ಪಡಿಬೋದು. ಆಹಾರದ ವ್ಯವಸ್ಥೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಕೆಳಗೆ ಅವನು ಕವರ್ ಆಗಿದ್ದ ಅಂತಂದರೆ ಅವನಿಗೆ ಹಸಿವಿನಿಂದ ಸಾಯುವಂಥದ್ದು ತಪ್ಪುತ್ತೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಅವನು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸಾಮಾಜಿಕ ಭದ್ರತೆಗೆ ಇಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ಈಗ ಇರತಕ್ಕಂಥ ಒಂದು ಸೆನ್ಸಸ್ ಕೂಡ ನಡೆದಿಲ್ಲ. ಹಾಗಾಗಿ ಎಷ್ಟು ಪರ್ಸೆಂಟ್ನಲ್ಲಿ ಯಾರ್ಯಾರು ಯಾವ್ಯಾವ ವರ್ಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಒಂದು ನಿಖರವಾದಂಥ ಅಂಶಗಳು ಇಲ್ಲದೇ ಇರೋದ್ರಿಂದ ನಮ್ಮ ಈಗ ಇಲಾಖಾವಾರುಗಳಲ್ಲಿ ಮಾಡಿರ್ತಕ್ಕಂಥ ಪೋರ್ಟಲ್ಗಳೇನಿದ್ದಾವೆ, ಶ್ರಮ್ ಇರ್ಬೋದು, ಇವನ್ನ ಅನ್ಆರ್ಗನೈಸ್ಡ್ ವರ್ಕರ್ಸ್ಗಳು ರಿಜಿಸ್ಟರ್ ಆಗಬೇಕಾಗುತ್ತೆ. ಇಲ್ಲಿ ಸುಮಾರು 400 ಮಿಲಿಯನ್ನಷ್ಟು ಶ್ರಮ್ 280 ಮಿಲಿಯನ್ನಷ್ಟು ಶ್ರಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಹಾಗೆ GST ಈ ನೆಟ್ವರ್ಕ್ ಕೆಳಗಡೆ ವ್ಯಾಪಾರ ಮಾಡ್ತಿರ್ತಕ್ಕಂಥ ಅನ್ಆರ್ಗನೈಸ್ಡ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವರು ಕೂಡ ಇದರಲ್ಲೆಲ್ಲರೂ ಕೂಡ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರ ಒಂದು ಸಂಖ್ಯೆಯಲ್ಲಿ ಸುಲಭವಾಗಿ ಸಿಗುತ್ತೆ. ನಾವು ಸೆನ್ಸಸ್ ಮಾಡಿಲ್ಲ ಅಂತಂದರೂ ಈ ಸಂಖ್ಯೆಗಳು ಸಿಗೋದ್ರಿಂದ ಇವರನ್ನೆಲ್ಲರನ್ನೂ ಕೂಡ ನಾವು ಒಂದು ಸೋಷಿಯಲ್ ಸೆಕ್ಯೂರಿಟಿ ನೆಟ್ಟಿನ ಕೆಳಗಡೆ ತರೋದಕ್ಕೆ ಮಾಡೋದಕ್ಕೆ ಅವಕಾಶ ಸರ್ಕಾರಕ್ಕೆ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರ್ತಿರ್ತಕ್ಕಂಥದ್ದು. ಹಾಗೆ ಕರ್ನಾಟಕ ಸರ್ಕಾರನೇ ಅಭಿವೃದ್ಧಿಪಡಿಸಿರುವಂಥ ಒಂದು ರಿಜಿಸ್ಟ್ರಿ ಪೋರ್ಟಲ್, ಕುಟುಂಬ ಅನ್ನೋ ಒಂದು ಪೋರ್ಟಲ್ ಅನ್ನೋದು ಸರ್ಕಾರ ಓಪನ್ ಮಾಡಿದೆ ಕರ್ನಾಟಕ ಸರ್ಕಾರ. ಇದ್ರ ಕೆಳಗಡೆ ಸೋಷಿಯಲ್ ರಿಜಿಸ್ಟ್ರಿ ಪೋರ್ಟಲ್, ಇದರಲ್ಲಿ ನಾವು ನಮಗೆ ಯಾವ ಯೋಜನೆಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ಸಂಪೂರ್ಣವಾಗಿ ಒಂದೇ ಇದರಲ್ಲಿ ಇದನ್ನು ಕೊಡುವಂಥ ವ್ಯವಸ್ಥೆ ಈ ಪೋರ್ಟಲಲ್ಲಿ ಇರುವಂಥದ್ದಾಗಿದೆ. ಹಾಗಾಗಿ ಇಂತಹ ಮಾಹಿತಿಯನ್ನು ಸರ್ಕಾರಕ್ಕೆ ನಾವಾಗೆ ನಾಗರಿಕರೇ ತಲುಪಿಸೋದ್ರಿಂದ ಸರ್ಕಾರ ಮುಂದೆ ರೂಪಿಸುವಂಥ ಯೋಜನೆಗಳಲ್ಲಿ ಇಂತಹ ಮಾಹಿತಿಗಳು ಸರ್ಕಾರಕ್ಕೆ ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ನಾವು ಯಾವುದೇ ಕೊಡುವಂಥ ಸರ್ಕಾರ ಓಪನ್ ಮಾಡಿರುವಂಥ ಚಾನಲ್ಗಳ ಮೂಲಕ ನಾವು ಮಾಹಿತಿಗಳನ್ನು ಕೊಟ್ಟಾಗ ಸರ್ಕಾರಕ್ಕೆ ಒಂದು ಕೂಡ ಸಹಾಯ ಆಗುತ್ತೆ. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ದೇಶದಲ್ಲಿ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಮತ್ತು ಅದಕ್ಕೆ ಪರವಾಗಿ ಮತ್ತು ವಿರುದ್ಧವಾಗಿ ಹಲವಾರು ರೀತಿಯಾದಂಥ ಚರ್ಚೆಗಳು ನಡೆದವು. ನಾವು ಸಾಮಾಜಿಕ ಸಬಲೀಕರಣಕ್ಕೋಸ್ಕರ ಸರ್ಕಾರ ವ್ಯವಸ್ಥೆ ಮಾಡಬೇಕು, ಅದರ ಬದಲಾಗಿ ನಾವು ಅವರಿಗೆ ಹಣವನ್ನು ಕೊಟ್ಟರೆ ಎರಡು ರೀತಿಯಾದಂಥ ಚರ್ಚೆಗಳಿಗೆ ಅಂದಿನ ಚುನಾವಣೆ ಕಾರಣ ಆಗಿತ್ತು. ಅದರಲ್ಲಿ ನಾವು ಪ್ರಮುಖವಾಗಿ ಅದರ ಪರವಾಗಿರೋದನ್ನು ನೋಡಿದರೆ ಇದು ಪಾವರ್ಟಿ ಆ್ಯಂಡ್ ವಲ್ನರಬಿಲಿಟಿನ ರಿಡಕ್ಷನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೇರವಾಗಿ ಬಡತನದ ಮೇಲೆ ನಾವು ಕಡಿಮೆ ಮಾಡ್ಬೋದು, ಬಡತನ ಪ್ರಮಾಣವನ್ನು ಅನ್ನೋದನ್ನು ಪರವಾಗಿರುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಮತ್ತು ನಾಗರಿಕರಿಗೆ ಹೆಚ್ಚಿನದಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಟ್ಟಂಗಾಗುತ್ತೆ. ಅವರಿಗೆ ಬೇಕಾಗಿರೋದನ್ನು ಅವರೇ ಆಯ್ಕೆ ಮಾಡಿಕೊಂಡು ಖರ್ಚು ಮಾಡೋದಕ್ಕೆ ಅವರಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ಇದು ಕೊಡುತ್ತೆ ಅನ್ನೋದನ್ನು ಹೇಳಿದರು. ಹಾಗೆ ಬೆಟರ್ ಟಾರ್ಗೆಟಿಂಗ್ ಏಡ್, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಇದನ್ನು ತಲುಪಿಸೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಫೈನಾನ್ಷಿಯಲ್ ಇನ್ಕ್ಲೂಷನ್, ಆರ್ಥಿಕವಾಗಿ ಒಳಗೊಳ್ಳುವಿಕೆಯ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ಇಂತಹ ನೇರವಾಗಿರ್ತಕ್ಕಂಥ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೇನಿದೆ, ಅಂದರೆ ಸಾರ್ವತ್ರಿಕವಾಗಿ ಮೂಲಭೂತ ಒಂದು ವರಮಾನದ ಏನಿದೆ ಈ ಯೋಜನೆ ಇಷ್ಟೆಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳಿತ್ತು. ಹಾಗೆ ಅದಕ್ಕೆ ವಿರೋಧವಾಗಿ ಇದು ಜೆಂಡರ್ ಡಿಸ್ಪ್ಯಾರಿಟಿನ ಜಾಸ್ತಿ ಮಾಡುತ್ತೆ. ಪುರುಷರಿಗೆ ಒಂದು ಖರ್ಚು ಮಾಡುವಂಥದ್ದು ಮನೆಯಲ್ಲಿ ಸ್ವತಂತ್ರ ಇರೋದ್ರಿಂದ ಈ ಎಲ್ಲ ಹಣ ಅವ್ರ ಕೈಗೆ ಸೇರುತ್ತೆ, ಇದರಿಂದ ಮತ್ತೆ ಲಿಂಗ ತಾರತಮ್ಯ ಆಗುತ್ತೆ ಅನ್ನೋದನ್ನು ಹೇಳಿದರು. ಹಾಗೆ ಫಿಸಿಕಲ್ ಕಾಸ್ಟ್ ಇದು ಜಾಸ್ತಿ ಆಗುತ್ತೆ. ಒಂದು GDP 4% ಪ್ರಮಾಣವನ್ನು ನಾವು ಈ ರೀತಿಯಾಗಿ ಉಚಿತವಾಗಿ ಅವರಿಗೆ ನೇರವಾಗಿ ಒಂದು ವರ್ಗಾವಣೆ ಮಾಡೋದ್ರಿಂದ ನಾವು ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅನ್ನೋದನ್ನು ಕೂಡ ಹೇಳಿದರು. ಹಾಗೆ ಪೊಲಿಟಿಕಲ್ ಆಪೋಸಿಷನ್ ಟು ದ ಟ್ರಾನ್ಸ್ಫರ್ ಟು ದ ರಿಚ್ ಪೀಪಲ್, ಇದರಲ್ಲಿ ಯಾವ ಮಿನಿಮಮ್ ಬೇಸಿಕ್ ಅವ್ರಿಗೆ ಕ್ರೈಟೀರಿಯನ್ನ ಯಾವ ರೀತಿಯಾಗಿ ಸೆಟ್ ಮಾಡ್ತೀರಾ ಅನ್ನೋದು ಗೊಂದಲದಲ್ಲಿ ಇತ್ತು. ಅಂಥ ಸಂದರ್ಭದಲ್ಲಿ ಅವರ ಫಲಾನುಭವಿಗಳನ್ನು ಯಾವ ರೀತಿಯಾಗಿ ಗುರುತಿಸ್ತೀರಾ ಅನ್ನೋದನ್ನು ನೀತಿಗಳನ್ನು ರೂಪಿಸಬೇಕು ಅನ್ನೋದು ಸರ್ಕಾರಕ್ಕೂ ಯಾವುದು ಸವಾಲಾಗುವಂಥ ವಿಷಯಗಳಾಗಿತ್ತು.
ಹಾಗಾಗಿ ಮತ್ತು ರಿಡಕ್ಷನ್ ಇನ್ ಲೇಬರ್ ಸಪ್ಲೈ, ಸುಲಭವಾಗಿ ಅವರಿಗೆ ಮನೆಯಲ್ಲೇ ಕೂತಿದ್ದಾಗ ಸರ್ಕಾರದ ವತಿಯಿಂದ ತಿಂಗಳಿಗೆ ಇಷ್ಟು ಅಂತೇಳಿ ವರಮಾನ ಬಂತು ಅಂತಂದಾಗ ಅವರು ದುಡಿಯೋದಕ್ಕೆ ಹೋಗದೇ ಇರ್ಬೋದು. ಹಾಗಾಗಿ ಇದು ಲೇಬರ್ ಸಪ್ಲೈನ ಶಾರ್ಟೇಜ್ ಮಾಡ್ಬೋದು. ದುಡಿಯುವ ಕಾರ್ಮಿಕ ವರ್ಗ ಏನಿದೆ ಇವರನ್ನು ಕುಗ್ಗಿಸ್ಬೋದು, ಅಥವಾ ಇವರಿಗೆ ಕೆಲಸ ದುಡಿಯೋದಕ್ಕೆ ಇದ್ರೂ ಕೂಡ ಅವರು ಹೋಗ್ದೇ ಮನೆಯಲ್ಲೇ ಉಳಿಯಬೋದು. ಈ ರೀತಿಯಾದಂಥ ಎಲ್ಲ ಸಿಚುವೇಷನ್ಗಳನ್ನು ಕೂಡ ನಾವು ಅಗೇನೆಸ್ಟಲ್ಲಿ ನೋಡ್ಬೋದಾಗಿತ್ತು. ಹಾಗೆ ಇನ್ಶೂರೆನ್ಸ್ಗಳಲ್ಲಿ ನಾವು ನೋಡೋದಾದರೆ ಒಂದು ಟರ್ಮಿನಲ್ ಲೈಫ್ ಇನ್ಶೂರೆನ್ಸ್ ಅನ್ನೋದಿರುತ್ತೆ, ಇನ್ನೊಂದು ಪರ್ಮನೆಂಟ್ ಲೈಫ್ ಇನ್ಶೂರೆನ್ಸ್ ಅನ್ನೋದಿರುತ್ತೆ. ಈ ಆರ್ಟಿಕಲ್ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಲ್ಲ ವಿಷಯಗಳು ಪರ್ಮನೆಂಟ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಸರ್ಕಾರ ಹೆಚ್ಚಿನದಾಗಿ ಗಮನ ವಹಿಸಬೇಕು ಅನ್ನೋದನ್ನು ಹೇಳುತ್ತೆ. ಇದರಲ್ಲಿ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಕಾಲಾವಧಿಗೆ ಸಂಬಂಧಪಡುವಂಥದ್ದು. ಇದರಲ್ಲಿ ಹಾಗೆ ಪರ್ಮನೆಂಟ್ ಲೈಫ್ ಇನ್ಶೂರೆನ್ಸ್ ಅನ್ನೋದು ಆ ವ್ಯಕ್ತಿಯ ಸಂಪೂರ್ಣವಾಗಿ ಜೀವಿತಾವಧಿವರೆಗೂ ಕೂಡ ಅವರನ್ನು ಇದು ಕವರ್ ಮಾಡುತ್ತೆ. ಇದರಲ್ಲಿ ಈ ಯೂನಿವರ್ಸಲ್ ಲೈಫ್ ಇನ್ಶೂರೆನ್ಸ್ನ ಕೆಳಗಡೆ ನಾವು ಅವರ ಜೀವನದ ಭದ್ರತೆಗೆ ಸಂಪೂರ್ಣವಾಗಿ ಸಹಾಯ ಮಾಡೋದನ್ನು ಈ ಯೂನಿವರ್ಸಲ್ ಈ ಲೈಫ್ ಇನ್ಶೂರೆನ್ಸ್ನ ಕೆಳಗಡೆ ನಾವು ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಲೇಖನದ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ, ಸಮಾಜದಲ್ಲಿ ಇರುವಂಥ ಅಸಂಘಟಿತ ವಲಯ ಯಾರಿದೆ, ಅನೌಪಚಾರಿಕ ವಲಯದಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ವರ್ಗ ಏನಿದೆ ಅವರನ್ನು ಒಂದು ಸೆನ್ಸಸ್ ಆಗಿಲ್ಲದೆ ಇರೋದ್ರಿಂದ ಅವರ ಮಾಹಿತಿಗಳು ಸಿಕ್ಕಿಲ್ಲ ಕಳೆದ ಒಂದು ದಶಕದಿಂದನೂ ಕೂಡ. ಮತ್ತು ಹಾಗೆ ಕೋವಿಡ್ನ ಪರಿಣಾಮದಿಂದಾಗಿ ಕೂಡ ನಾವು ದೇಶದಲ್ಲಿ ಇರೋವಂಥ ಬಡತನದಲ್ಲಿ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅಪೌಷ್ಟಿಕತೆಯೂ ಕೂಡ ಹೆಚ್ಚಾಗಿದೆ, ವಲಸೆ ಪ್ರಮಾಣ ಹೆಚ್ಚಾಗಿದೆ. ಇಂತಹ ಎಲ್ಲ ಸಮಸ್ಯೆಗಳಲ್ಲಿ ಅವರಿಗೆ ಒಂದು ಆರೋಗ್ಯದ ವ್ಯವಸ್ಥೆ, ಆಹಾರದ ಭದ್ರತೆಯಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಅವರ ಸಾವಿನ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ಇದನ್ನೆಲ್ಲದನ್ನು ತಡಿಬೇಕು ಅಂತಂದರೆ ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ನೆಟ್ ಅನ್ನೋದನ್ನು ಸರ್ಕಾರ ಕೊಡಬೇಕು. ಅದನ್ನು ಯೂನಿವರ್ಸಲ್ ಇನ್ಶೂರೆನ್ಸ್ನ ಕೆಳಗಡೆ ಇರೋ ರೀತಿಯಲ್ಲಿ ಎಲ್ಲರಿಗೂ ಸಿಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಈ ಆರ್ಟಿಕಲ್ನ ಒಂದು ಪ್ರಮುಖವಾದಂಥ ಉದ್ದೇಶ ಆಗಿತ್ತು. ಹಾಗೆ ಕೊನೆಯ ವಿಚಾರವಾಗಿ ಹೆಡ್ಡಿಂಗ್ ದ G20 ಆ್ಯಂಡ್ ನ್ಯೂ ಡೆಲ್ಲಿ ಚಾಯ್ಸಸ್. ಇದು ಭಾರತ ದೇಶದಲ್ಲಿ ಮುಂದೆ G20ಯ ಶೃಂಗಸಭೆ ಏನಿದೆ ಅದು ನಡೆಯಲಿದೆ. ಈಗ ಅದು ಪ್ರಸ್ತುತ ಇಂಡೋನೇಷ್ಯಾದ ಬಾಲಿ ಇದರಲ್ಲಿ ನಡೆದಿತ್ತು. ಅದಾದ ನಂತರ ಈಗ ನೆಕ್ಸ್ಟ್ ಅದು ಭಾರತಕ್ಕೆ ಬರಲಿದೆ. ಈ ಭಾರತ ಅಂಥ ಸಂದರ್ಭದಲ್ಲಿ ಈ G20 ದೇಶಗಳ ಒಂದು ಅಧ್ಯಕ್ಷತೆ ಸ್ಥಾನವನ್ನು ವಹಿಸುತ್ತೆ. ನಾವು ಈ G20 ದೇಶಗಳನ್ನು ನಾವು ನೋಡೋದಾದರೆ ಇದು 19 ರಾಷ್ಟ್ರಗಳು, ಒಂದು ಯುರೋಪಿಯನ್ ಯೂನಿಯನ್ಗಳ ಒಂದು ಒಕ್ಕೂಟ ಆಗಿರುವಂಥದ್ದು. ಇದು ಪ್ರಮುಖವಾಗಿ ಗ್ಲೋಬಲ್ ಎಕಾನಮಿ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಇಂತಹ ಒಂದು ವಿಚಾರಗಳ ಮೇಲೆ ಇದು ಹೆಚ್ಚಿನದಾಗಿ ಚರ್ಚೆ ಮಾಡುವಂಥ ಒಂದು ಸಮಾನ ಮನಸ್ಥಿತಿಯ ದೇಶಗಳು ಇರುವಂಥ ಒಂದು ಒಕ್ಕೂಟ ಆಗಿದೆ. ಹಾಗೆ ಭಾರತಕ್ಕೆ ಈ G20 ಅನ್ನೋ ಒಂದು ದೊಡ್ಡ ಏನು ಸಮ್ಮೇಳನ ನಡೀತಾ ಇದೆ, ಈ ಥರದನ್ನು ಭಾರತ ಹಿಂದೆ ನಡೆಸಿತ್ತು. ಅದು ನ್ಯಾಮ್ ಸಮಿಟ್ 1983 ಆಗಿರುವಂಥದ್ದು, ಇಂಡೋ ಆಫ್ರಿಕಾ ಫೋರಮ್ ಆಗಿರುವಂಥದ್ದು 2015 ಆಗಿರುವಂಥದ್ದು, ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಇಂಥವನ್ನೆಲ್ಲ ಕೂಡ ಭಾರತ ಸರ್ಕಾರ ಆರ್ಗನೈಸ್ ಮಾಡಿದೆ. ಆದರೆ ಯಾವೂ ಕೂಡ G20 ಅಷ್ಟು ಸಮರ್ಥವಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ಶೃಂಗಸಭೆ ಇದುವರೆಗೂ ಯಾವುದೂ ನಡೆದಿರಲಿಲ್ಲ. ಹಾಗಾಗಿ ಇಂತಹ ಒಂದು ದೊಡ್ಡ ಶೃಂಗಸಭೆಯನ್ನು ಭಾರತ ದೇಶದಲ್ಲಿ ಆಯೋಜನೆ ಮಾಡ್ತಾ ಇರುವಂಥದ್ದು ಮೊದಲನೇ ಬಾರಿಯಾಗಿದೆ. ಇಂಥ ಸಂದರ್ಭದಲ್ಲಿ ಭಾರತ ಈ G20ಯನ್ನು ಬಳಸಿ ಯಾವ ರೀತಿಯಾಗಿ ರಾಜತಾಂತ್ರಿಕ ವ್ಯವಸ್ಥೆಗಳನ್ನು, ತನ್ನ ದೃಷ್ಟಿಕೋನಗಳನ್ನು ಜಗತ್ತಿನ ಮುಂದೆ ಪ್ರಸ್ತುತಪಡಿಸುತ್ತೆ, ಹಾಗೆ ತನಗೆ ಇರತಕ್ಕಂಥ ಸವಾಲುಗಳನ್ನು, ಜಾಗತಿಕವಾಗಿರ್ತಕ್ಕಂಥ ಸವಾಲುಗಳನ್ನು ಹೇಗೆ ಮೇಳೈಸಿ ಒಂದಕ್ಕೊಂದು ಪೂರಕವಾಗಿರೋ ರೀತಿಯಲ್ಲಿ ಇದು ಈ ವೇದಿಕೆಯನ್ನು ಬಳಸ್ಕೊಳ್ಳುತ್ತೆ ಅನ್ನೋದು ಪ್ರಶ್ನೆಯಾಗಿದೆ. ಹಾಗಾಗಿ ಭಾರತ ಯಾವೆಲ್ಲ ರೀತಿಯಾಗಿ ತನ್ನ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಸೃಷ್ಟಿಸ್ಕೋಬೋದು ಅನ್ನೋದಕ್ಕೆ ಒಂದು ಕೊಟ್ಟಿರುವಂಥ ಒಂದು ಸಜೆಸ್ಟಿವ್ ಆರ್ಟಿಕಲ್ ಆಗಿದೆ ಇದು. ಅದರ G20ದ ನಾವು ಕೆಪಾಸಿಟಿ ಸಿಗ್ನಿಫಿಕೆನ್ಸನ್ನು ನೋಡೋದಾದರೆ ಇದು ಸುಮಾರು ಜಾಗತಿಕವಾಗಿ 90% ಆಫ್ ದ ವರ್ಲ್ಡ್ GDP ಈ ದೇಶಗಳಿಂದಲೇ ಬರುವಂಥದ್ದು. ಹಾಗೆ 80% ಆಫ್ ದ ಗ್ಲೋಬಲ್ ಟ್ರೇಡ್ ಈ G20ಗಳ ದೇಶದಲ್ಲಿ ನಡೆಯುವಂಥದ್ದು. ಹಾಗೆ ಒಟ್ಟಾರೆ ಈ G20ಯಲ್ಲಿ ಇರ್ತಕ್ಕಂಥ ದೇಶದ ಸಂಖ್ಯೆಗಳೇನಿದೆ ಇದು ಜಾಗತಿಕವಾಗಿ 67%ನಷ್ಟು ಜಾಗತಿಕವಾಗಿರುವಂಥ ಜನಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ. ಹಾಗೆ 90%ನಷ್ಟು ಪೇಟೆಂಟ್ಗಳು ಏನಿದ್ದಾವೆ, ಇನ್ನೋವೇಷನ್ಗಳು ಏನಾಗುತ್ತೆ ಅದು ಕೂಡ ಈ G20ಗಳಲ್ಲೇ ಇರುವಂಥದ್ದು. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತನ್ನ ಅಗಾಧ ಸಾಮರ್ಥ್ಯಗಳನ್ನು ಹೊಂದಿರುವಂಥ ಈ ಒಕ್ಕೂಟ ಭಾರತ ಈಗ ಅದಕ್ಕೆ ಅಧ್ಯಕ್ಷತೆ ಸ್ಥಾನವನ್ನು ವಹಿಸುವಂಥದ್ದಿದೆ. ಇಂತಹ ದೊಡ್ಡ ದೇಶಗಳು ಯುನೈಟೆಡ್ ನೇಷನ್ ಸಂಸ್ಥೆಗಳನ್ನಿರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗಳು ಇಂಥ ದೊಡ್ಡ ಜಾಗತಿಕ ಸಂಸ್ಥೆಗಳನ್ನು ಕೂಡ ಇವು ಅವುಗಳ ನೀತಿಯಲ್ಲಿ ಬದಲಾವಣೆ ತರುವಂಥ ಒಂದು ಸಾಮರ್ಥ್ಯ, ಇನ್ಫ್ಲುಯೆನ್ಸ್ ಮಾಡುವಂಥ ಕೆಪಾಸಿಟಿ ಈ G20 ದೇಶಗಳಿಗೆ ಇರುವಂಥದ್ದಾಗಿದೆ. ಭಾರತಕ್ಕೆ ಯಾವೆಲ್ಲ ರೀತಿಯಾದಂಥ ಅವಕಾಶಗಳಿದೆ, ಸವಾಲುಗಳೇನಿದೆ ಈ G20ಯಿಂದ ನಾವು ನೋಡೋದಾದರೆ ಇದನ್ನು ನೋಡೋದಾದರೆ ಹಿಂದೆ ನಡೆದಿರ್ತಕ್ಕಂಥ ಇಂಡೋನೇಷ್ಯಾದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆಗ ರಷ್ಯಾ ಉಕ್ರೇನ್ ವಾರ್ ನಡೀತಾ ಇತ್ತು. ಕೋವಿಡ್ ಪರಿಣಾಮದಿಂದಾಗಿ ಚೈನಾವನ್ನು ಅಮೆರಿಕ ಬ್ಲೇಮ್ ಮಾಡ್ತಾ ಇತ್ತು. ಎಕನಾಮಿಕ್ ಕ್ರೈಸಿಸ್ ಇತ್ತು. ಚೈನಾವನ್ನು ಒಂದು ವ್ಯಾಪಾರದ ದೃಷ್ಟಿಯಲ್ಲಿ ಅಮೆರಿಕ ಪೂರ್ತಿಯಾಗಿ ನಿರ್ಬಂಧವನ್ನು ಹೇರಿದಂಥ ಸಂದರ್ಭದಲ್ಲಿ G20 ರಾಷ್ಟ್ರಗಳು ಸಂಪೂರ್ಣವಾಗಿ ಇಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಒಂದಕ್ಕೊಂದು ಗೊಂದಲಮಯ ವಾತಾವರಣ ಉಂಟಾಗಿತ್ತು. ರಷ್ಯಾವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಅನ್ನೋದನ್ನು ಅಮೆರಿಕದ ಮಿತ್ರ ಮಂಡಳಿ ಇದನ್ನು ಇಂಡೋನೇಷ್ಯಾಗೆ ಕೇಳ್ಕೊಂಡಿದ್ವು. ಆದರೆ ಇಂಡೋನೇಷ್ಯಾಕ್ಕೆ ರಷ್ಯಾದಲ್ಲೂ ಕೂಡ ಉತ್ತಮ ಒಂದು ಬಾಂಧವ್ಯ ಇರೋದ್ರಿಂದ ಅಷ್ಟಾಗಿ G20 ಅನ್ನೋದು ಇಂಡೋನೇಷ್ಯಾದ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಆಗಲಿಲ್ಲ. ಅದೇ ರೀತಿಯಾದಂಥ ಅಲ್ಲಿನ ಒಂದು
ಪರಿಣಾಮಗಳಿದ್ದಾವೆ. ಇಂಡೋನೇಷ್ಯಾ ಒಂದು ಸಂಪೂರ್ಣವಾಗಿ ಚರ್ಚೆ ಮಾಡೋಕ್ಕಾಗದೇ ಇರುವಂಥ ವಿಚಾರಗಳು ಏನಿತ್ತು ಅವೆಲ್ಲವೂ ಕೂಡ ಹಾಗೆ ನೆನೆಗುದಿಗೆ ಬಿದ್ದು ಅದೇ ಸ್ಥಿತಿ ಭಾರತಕ್ಕೆ ಇಲ್ಲಿ ಬರಬಾರ್ದು. ಹಾಗಾಗಿ ಭಾರತ ಈಗಲಿಂದಲೇ ರಾಜತಾಂತ್ರಿಕ ವ್ಯವಸ್ಥೆಗಳನ್ನು ಚೈನಾವನ್ನು ಇರ್ಬೋದು, ರಷ್ಯಾ ಇರ್ಬೋದು, ಅಮೆರಿಕ ಎಲ್ಲವನ್ನೂ ಕೂಡ ಒಂದೇ ವೇದಿಕೆಗೆ ತರುವಂಥದ್ದು, ಹಾಗೆ ಜಾಗತಿಕವಾಗಿ ಇರುವಂಥ ಸಮಾನ ಸಮಸ್ಯೆಗಳೇನಿದ್ದಾವೆ ಅದ್ರ ಬಗ್ಗೆ ನಾವು ಪೂರ್ತಿಯಾಗಿ ಎಲ್ಲ ದೇಶಗಳು ಒಟ್ಟಾಗಿ ಚರ್ಚೆ ಮಾಡಬೇಕು ಅನ್ನೋ ಒಂದು ಅಂಶವನ್ನು ಭಾರತ ಸರ್ಕಾರ ರೂಪಿಸಬೇಕಾಗಿದೆ. ಅದ್ರ ಜೊತೆಯಲ್ಲಿ ಈ G20 ಅಂತಂದರೆ ಜಾಗತಿಕವಾಗಿ ಆರ್ಥಿಕತೆ ವೇಗ ಬೆಳೀತಾ ಇರುವಂಥದ್ದು, ಹಾಗೆ ಹಿಂದೆ ಇಂಡಸ್ಟ್ರಿಯಲೈಸ್ಡ್ ಆಗಿರುವಂಥದ್ದು, ಈಗಾಗಲೇ ಕೈಗಾರಿಕೆ ಉದ್ಯಮದಲ್ಲಿ ಹೆಚ್ಚಿನದಾಗಿ ಪ್ರಗತಿಯನ್ನು ಸಾಧಿಸಿರುವಂಥ ದೇಶಗಳು ಕೂಡ ಈ ಒಕ್ಕೂಟದಲ್ಲಿ ಇರುವಂಥದ್ದು. ಹಾಗಾಗಿ ಇದರಲ್ಲಿ ಚಿಕ್ಕ ಪುಟ್ಟ ರಾಷ್ಟ್ರಗಳಿರ್ಬೋದು, ಬಡ ರಾಷ್ಟ್ರಗಳು ಯಾವ ಆಫ್ರಿಕಾ ಸಬ್ಸಾರನ್ ಅಲ್ಲಿರುವಂಥ ರಾಷ್ಟ್ರಗಳು ಏನಿದ್ದಾವೆ ಇಲ್ಲಿ ಪೂರ್ಣ ಪ್ರಮಾಣವಾಗಿ ಚರ್ಚೆ ಮಾಡೋದಕ್ಕೆ, ಅವುಗಳನ್ನು ಇದರೊಳಗೆ ಸೇರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರನ್ನ ಒಂದು ಆಫ್ರಿಕನ್ ಅಸೋಸಿಯೇಷನ್ ಕೆಳಗಡೆ ಒಂದು ಅಬ್ಸರ್ವರ್ ಸ್ಟೇಟಸ್ನ ಕೊಟ್ಟಿರುವಂಥದ್ದು, ಇದನ್ನು ನಾವು G20ಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ಭಾರತ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಒಂದು ಪ್ರಬಲ ನಾಯಕನಾಗಿ ಬೆಳೆಯೋದಕ್ಕೋಸ್ಕರ ಇಂಥ ಅಂಶಗಳನ್ನೆಲ್ಲ ಬಳಸ್ಕೊಳ್ಬೋದಾಗಿದೆ. ಇಂಥ ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನು ಕೂಡ ಒಂದು ಸಮನ್ವಯತೆ ಸಾಧಿಸೋದಕ್ಕೋಸ್ಕರ ಅವ್ರಿಗೂ ಏನು ಆಫ್ರಿಕನ್ ಯೂನಿಯನ್ ಒಂದು ಅಬ್ಸರ್ವರ್ ಸ್ಟೇಟಸ್ ಇದೆ G20ಲಿ, ಅದನ್ನು ಅಬ್ಸರ್ವರ್ ಸ್ಟೇಟಸ್ನ ತೆಗೆದವರನ್ನು ಪರ್ಮನೆಂಟ್ ಮೆಂಬರ್ ಆಗಿ ಸೇರಿಸ್ಕೊಳ್ಳೋದಕ್ಕೆ ಭಾರತ ಇಲ್ಲಿ ಒತ್ತಾಯವನ್ನು ಹೇರುವಂಥ ಎಲ್ಲ ಅವಕಾಶಗಳಿಗೆ ಭಾರತಕ್ಕೆ ಇದೆ. ಈಗ ಯಾವ ರೀತಿಯಾಗಿ ಯುರೋಪಿಯನ್ ಯೂನಿಯನ್ಗಳನ್ನು ಈ ಒಕ್ಕೂಟದಲ್ಲಿ ಒಂದು ಸ್ಥಾನವನ್ನು ನೀಡಿದೆ, ಅದೇ ರೀತಿಯಾಗಿ ಎಲ್ಲ ಯುರೋಪಿಯನ್ ದೇಶಗಳನ್ನು ಸೇರಿಸಿ ಇಲ್ಲೂ ಒಂದು ಸ್ಥಾನವನ್ನು ಸೃಷ್ಟಿ ಮಾಡೋದಕ್ಕೆ, ಅದರ ಪರವಾಗಿ ವಕಾಲತ್ತನ್ನು ವಹಿಸೋದಕ್ಕೆ ಭಾರತಕ್ಕೆ ಅವಕಾಶ ಇರುವಂಥದ್ದು. ಹಾಗೆ ಭಾರತ ಈಗ ಏನೆಲ್ಲ ಅಚೀವ್ಮೆಂಟ್ ಮಾಡಿದೆ ಕೋವಿಡ್ ಟೈಮಲ್ಲಿರ್ಬೋದು, ನಮ್ಮ ಡಿಫೆನ್ಸ್ ಟೆಕ್ನಾಲಜಿಲಿರ್ಬೋದು, ನಮ್ಮ ಸ್ಪೇಸ್ ಟೆಕ್ನಾಲಜಿಲಿರ್ಬೋದು, ನ್ಯೂಕ್ಲಿಯರ್ ಟೆಕ್ನಾಲಜಿಗಳಲ್ಲಿ ನಾವು ಯಾವ ರೀತಿಯಾಗಿ ಶಾಂತಿಯ ಉದ್ದೇಶಕ್ಕೆ ಮಾತ್ರ ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ ಅನ್ನೋ ಒಂದು ನಾವು ಜಗತ್ತಿನ ಮುಂದೆ ಸಾರ್ತಾ ಇದ್ದೀವಿ. ಅದನ್ನು ನಮ್ಮ ಎಲ್ಲ ಎನರ್ಜಿನ ನಾವು ಶೋಕೇಸ್ ಮಾಡ್ಬೋದಾಗಿದೆ. ಇದ್ರ ಮೂಲಕ ಚೈನಾ ಮಾಡುವಂಥ ಕುಟಿಲತನ, ಪಾಕಿಸ್ತಾನದ ಒಂದು ದುರುಳ ಬುದ್ಧಿ ಏನಿದೆ, ಇವನ್ನೆಲ್ಲವನ್ನು ಕೂಡ ನಾವು ಜಗಜ್ಜಾಹಿರು ಮಾಡ್ಬೋದು. ಹಾಗೆ ಭಾರತಕ್ಕೆ ಸಮಸ್ಯೆ ಆಗಿರುವಂಥ ಟೆರರಿಸಮ್ ಅನ್ನೋದೇನಿದೆ, ಇದು ಎಲ್ಲ ದೇಶಗಳನ್ನು ಕಾಡ್ತಾ ಇದೆ. ಹಾಗಾಗಿ ಇಂತಹ ಒಂದು ಸಮಸ್ಯೆಯನ್ನು ಎಲ್ಲ ದೇಶಗಳಿಗೂ ಇದು ಕಂಟಕ ಆಗುತ್ತೆ. ಚೈನಾ ಮತ್ತು ಪಾಕಿಸ್ತಾನ ಇಬ್ಬರೂ ಕೂಡ ಈ ಟೆರರಿಸ್ಟ್ಗಳಿಗೆ ಮಾಡುವಂಥ ಸಪೋರ್ಟ್ ಏನಿದೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ನಾವು ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಬೇಕು ಅಂತ ಭಾರತ ಸರ್ಕಾರ ಯಾವುದಾದ್ರೂ ಒಂದು ಪ್ರಪೋಸಲ್ ಇಟ್ಟಾಗ ಚೈನಾ ತನ್ನ ವೀಟೋ ಪವರ್ನ ಬಳಸಿ ಪಾಕಿಸ್ತಾನವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಭಾರತದ ಈ ನಿಲುವಳಿಯನ್ನು ಅದು ತಿರಸ್ಕರಿಸ್ತಾ ಬರುತ್ತೆ. ಹಾಗಾಗಿ ಜಾಗತಿಕವಾಗಿ ಈಗ ಅದರ ಒಂದು ಸಮಸ್ಯೆಯನ್ನು ಎಲ್ಲ ರಾಷ್ಟ್ರಗಳ ಮುಂದೆ ಇಟ್ಟು ವಾದ ಮಾಡೋದಕ್ಕೆ ಭಾರತಕ್ಕೆ ಒಂದು ಒಳ್ಳೆಯ ಅವಕಾಶ ಈ G20ನಲ್ಲಿ ಸಿಗುತ್ತೆ. ಹಾಗೆ ಭಾರತ ಈ ಅಧ್ಯಕ್ಷತೆ ವಹಿಸಿದ ನಂತರ ಮುಂದಿನ ಮತ್ತೆ 2025ವರೆಗೂ 2023, 24, 25ವರೆಗೂ ಕೂಡ ಭಾರತದ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಏನಿದ್ದಾವೆ ಬ್ರಿಕ್ಸಲ್ಲಿರುವಂಥವು, ಬ್ರೆಜಿಲ್, ಸೌತ್ ಆಫ್ರಿಕಾ, ಇವು ಕೂಡ ನೆಕ್ಸ್ಟ್ ಮುಂದಿನ ಅವಧಿಯಲ್ಲೂ ಕೂಡ ಇವು G20 ಅಧ್ಯಕ್ಷತೆಯನ್ನು ವಹಿಸಲಿರೋವು. ಹಾಗಾಗಿ ಇವೆಲ್ಲವೂ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳೇ ಆಗಿರೋದ್ರಿಂದ ಭಾರತ ಏನು ಪ್ರಪೋಸ್ ಮಾಡುತ್ತೆ ಇವರೆಲ್ಲರೂ ಕೂಡ ಬ್ರಿಕ್ಸಲ್ಲಿರುವಂಥ ದೇಶಗಳು. ಹಾಗಾಗಿ ಭಾರತ ಈಗ ಏನನ್ನು ಪ್ರಪೋಸ್ ಮಾಡುತ್ತೆ, ಇದೇ ನಿರಂತರವಾಗಿರ್ತಕ್ಕಂಥ ತನ್ನ ಪ್ರತಿಪಾದನೆಗಳನ್ನು ಮುಂದೆ ನಡೆಯುವ ಎಲ್ಲ ಸಮಾವೇಶಗಳಲ್ಲೂ, ಅದು ಆಫ್ರಿಕಾ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಇವುಗಳ ದೇಶದ ಮೇಲೆ ಒತ್ತಡ ತಂದು ಅಲ್ಲೂ ಕೂಡ ಅವೇ ಒಂದು ಅಜೆಂಡಾಗಳನ್ನು ಮುಂದುವರಿಸುವ ರೀತಿಯಲ್ಲೂ ಕೂಡ ಭಾರತ ಒಂದು ಕಾರ್ಯಯೋಜನೆಯನ್ನು ನಮ್ಮ ಈ G20ಯಿಂದ ಶುರು ಮಾಡೋದಕ್ಕೆ ಭಾರತಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಭಾರತ ಈ G20 ಭಾರತದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸಮಾವೇಶವನ್ನು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳುತ್ತೆ, ಇದ್ರ ಮೂಲಕ ಎನರ್ಜಿ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ, ಪಕ್ಕದಲ್ಲಿರ್ತಕ್ಕಂತಹ ಟೆರರಿಸಮ್ ಇಶ್ಯೂಗಳಿರ್ಬೋದು, ಮತ್ತು ಡಿಜಿಟಲ್ ಪೆನೆಟ್ರೇಷನ್ ಆಗುವಂಥ ಇಶ್ಯೂಗಳು, ರಿನ್ಯೂವಬಲ್ ಎನರ್ಜಿ ಸೋರ್ಸ್ನ ಮೇಲೆ ಪಾವರ್ಟಿನ ಕಡಿಮೆ ಮಾಡುವಂಥದ್ದು, ಹಂಗರ್ ಕಡಿಮೆ ಮಾಡುವಂಥದ್ದು, ನಮ್ಮ ಶಿಕ್ಷಣದ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡುವಂಥದ್ದು, ಬೇರೆ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಆಗಿರ್ತಕ್ಕಂತಹ ಅಭಿವೃದ್ಧಿ ಚಟುವಟಿಕೆಗಳ ಮಾದರಿಯನ್ನು ನಮ್ಮ ದೇಶದಲ್ಲಿ ಅಳವಡಿಕೆ ಮಾಡಿಕೊಳ್ಳೋದ್ರ ಮೂಲಕ, ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ನಮ್ಮ ವ್ಯಾಪಾರ ಸಂಬಂಧಗಳನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಭಾರತಕ್ಕೆ ಈಗ ಒದಗಿ ಬಂದಿದೆ. ಇದನ್ನು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಇದು ನಡೆಸುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಹಾಗೆ ಇಂಡೋನೇಷ್ಯಾದಲ್ಲಿ G20 ದೇಶಗಳು ಏನು ಎದುರಿಸಿದಂಥ ಸಮಸ್ಯೆಗಳಿತ್ತು, ತಮ್ಮಲ್ಲೇ ಒಂದು ಪರಸ್ಪರ ವಿಶ್ವಾಸ ಇಲ್ಲದೇ ಇರುವಂತಹ ವಾತಾವರಣ ಏನು ನಿರ್ಮಾಣ ಆಗಿತ್ತು, ಅದು ಭಾರತದಲ್ಲಿ ಆಗದೇ ಇರೋ ನಿಟ್ಟಿನಲ್ಲಿ ಈಗಾಗಲೇ ರಾಜತಾಂತ್ರಿಕ ಆಲೋಚನೆಗಳನ್ನು ಭಾರತ ಶುರು ಮಾಡಿ ಅದರ ಕಡೆಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಆರಂಭಿಸಿದೆ. ಹಾಗಾಗಿ ಇಂಡೋನೇಷ್ಯಾದಲ್ಲಿ ಏನಾಗಿತ್ತು ಅಂಥ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗದೇ ಇರಲಿ ಅಂತೇಳಿ ನಾವು ಕೂಡ ಆಶಿಸೋಣ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆ ವಿಡಿಯೋ ಅನಾಲಿಸಿಸ್. ಥ್ಯಾಂಕ್ ಯು ಆಲ್.